ಸ್ವಾತಂತ್ರ್ಯ ದಿನಾಚರಣೆಯನ್ನು ಶಿಕ್ಷಕಿಯರ ಪರವಾಗಿ ವಿದ್ಯಾರ್ಥಿನಿಯರ ಪರವಾಗಿ ಧ್ವಜಾರೋಹಣವನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಸರ್. जनगण मन अधिनायक जय हे भारत भाग्य विधाता. पंजाब सिंध गुजरात मराठा द्राविड उत्कल बंगा. विंध्य हिमाचल यमुना गंगा उच्चल जलधि तरंगा. तव शुभ नामे जागे तव शुभ आशीष मांगे. गाहे तव जय गाथा जनगण मंगलदायक जय हे भारत भाग्य विधाता. जय हे जय हे जय हे जय 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 हे. ಇವತ್ತಿನ ನಮ್ಮ ಭಾರತ ದೇಶದ 79ನೇ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ತಮ್ಮೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು ಮತ್ತು ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶಗಳು. ಈ ಸಂದರ್ಭದಲ್ಲಿ ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಹಾಜರಿರುವಂಥ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿ ಮಿತ್ರರೇ, ಕೃಷಿನಗರ ಪ್ರಾಥಮಿಕ ಶಾಲೆಯನ್ನು ಕಟ್ಟುವಲ್ಲಿ ಶ್ರಮಿಸಿ ಇಲ್ಲಿವರೆಗೆ ತಂದು ತಲುಪಿಸಿದ ಎಲ್ಲ ಆ ಒಂದು ಸದಸ್ಯ ಬಳಗವೇ, ಈ ಕೃಷಿನಗರ ಪ್ರಾಥಮಿಕ ಶಾಲೆಯ ಶಿಕ್ಷಕರೇ, ಶಿಕ್ಷಕೇತರ ಬಂಧುಗಳೇ, ಮುಖ್ಯವಾಗಿ ಮುದ್ದು ವಿದ್ಯಾರ್ಥಿಗಳೇ, ಮಕ್ಕಳೇ, ನಿಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಭಾರತ ದೇಶ 1947ಕ್ಕಿಂತ ಮುಂಚೆ ಬ್ರಿಟಿಷರ ಆಡಳಿತದಲ್ಲಿತ್ತು. ಸೊ ಅವರು ನಮ್ಮ ಜನತೆಯನ್ನು ಬಹಳಷ್ಟು ಹೀನಾಯವಾಗಿ ನಡೆಸಿಕೊಂಡು ಬರ್ತಿದ್ದರು. ಸೊ ಅದಕ್ಕಾಗಿ ಮೊಟ್ಟ ಮೊದಲು 1857ರಲ್ಲಿ ನೀವು ಇತಿಹಾಸದಲ್ಲಿ ಓದ್ತಾ ಇರ್ತೀರಿ, ಸಿಪಾಯಿ ದಂಗೆ ಮೂಲಕ ನಮ್ಮ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭವಾಯಿತು. ನೀವೆಲ್ಲ ಈಗ ವಿವಿಧ ಪೋಷಾಕಗಳನ್ನು ಹಾಕ್ಕೊಂಡಿದ್ದೀರಿ. ಆ ಸ್ವಾತಂತ್ರ್ಯ ಸಂಗ್ರಾಮದ ನೇತೃತ್ವವನ್ನು ತ್ಯಾತ್ಯಾ ಟೋಪಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಮ್ಮ ನಾಡಿನ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಹಲವಾರು ಧೀಮಂತ ನಾಯಕರು ತಮ್ಮ ಪ್ರಾಣವನ್ನು ತೆತ್ತು ಬಲಿದಾನ ಮಾಡಿದ್ದಾರೆ. ಮುಂದೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಹಿಂಸಾತ್ಮಕವಾಗಿ ಹೋರಾಡಿ ನಮ್ಮ ದೇಶ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಪಡೆದುಕೊಂಡಿತು. ಅಂದಿನಿಂದ ಇಂದಿನವರೆಗೆ ನಾವೆಲ್ಲ ಅತಿ ಸಂಭ್ರಮದಿಂದ ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಇದು 79ನೇ ಸ್ವಾತಂತ್ರ್ಯ ದಿನಾಚರಣೆ. ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಕೊಟ್ಟ ಎಲ್ಲರನ್ನೂ ಗೌರವಿಸುತ್ತಾ ಅವರನ್ನು ನೆನೆದು ಮತ್ತು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲ ನಡೆದುಕೊಂಡು ಹೋಗೋಣ. ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಕಾಪಾಡೋಣ. ಎಲ್ಲರಿಗೂ ವಂದಿಸಿ ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಹಿಂದ್. ಪಡೆಯಲು ಸನ್ಮಾನ್ಯ ಕುಲಪತಿಗಳು ಆಗಮಿಸುತ್ತಿದ್ದಾರೆ.
ದಳಪತಿಗಳಿಂದ ಗೌರವ ವಂದನೆಯನ್ನು ಸ್ವೀಕರಿಸುವರು. जय श्रीमान श्रीमान फायर कंपनी 24 कर्नाटका बटालियन की इंडिपेंडेंस परेड के लिए 2 टाइगर्स आपकी सम्मान के लिए तरफ जय श्रीमान सलामी सलामी शस ದಳಪತಿಗಳಿಂದ ವರದಿ ಒಪ್ಪಿಸಲಾಗುವುದು. जय श्रीमान श्रीमान फायर कंपनी 24 कर्नाटका बटालियन सीनियर अंडर ऑफिसर सुनील नसर के साथ 107 एनसीसी कैडेट्स और 38 एनएसएस वॉलंटियर्स इंडिपेंडेंस डे परेड पर परेड हसीना जय श्रीमान ಧ್ವಜಕ್ಕೆ ಗೌರವ ಸೂಚಿಸಬೇಕಾಗಿ ವಿನಂತಿ. जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು. ಗೌರವಾನ್ವಿತ ನಿಕಟಪೂರ್ವ ಕುಲಪತಿಗಳೇ, ಗೌರವಾನ್ವಿತ ಆಡಳಿತ ಮಂಡಳಿಯ ಸದಸ್ಯರುಗಳೇ, ಆತ್ಮೀಯ ಗುರು ಹಿರಿಯರೇ, ಆತ್ಮೀಯ ಸಹೋದ್ಯೋಗಿಗಳೇ, ಕಾರ್ಮಿಕ ಬಂಧುಗಳೇ, ನೆಚ್ಚಿನ ವಿದ್ಯಾರ್ಥಿನಿಯರೇ, ಮುದ್ದು ಮಕ್ಕಳೇ, ಆಹ್ವಾನಿತರೇ, ಮಹಿಳೆಯರೇ ಹಾಗೂ ಮಹನೀಯರೇ, ತಮಗೆಲ್ಲರಿಗೂ ನಮ್ಮ ದೇಶದ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಅಭಿನಂದನೆಗಳು ಮತ್ತು ಶುಭಾಶಯಗಳು. ನಮ್ಮ ಭವ್ಯ ಭಾರತ ರಾಷ್ಟ್ರವು ಸ್ವಾತಂತ್ರ್ಯ ನಂತರದ 78 ವರ್ಷಗಳಲ್ಲಿ ಮಾಡಿದ ಸಾಧನೆ ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತಾದರೆ, ಸ್ವಾತಂತ್ರ್ಯ ಪೂರ್ವ ನಮ್ಮ ದೇಶದ ಕಲೆ, ಸಂಸ್ಕೃತಿ, ಕೌಶಲ್ಯಗಳು, ಸಂಘಟನೆ, ಸ್ವಾತಂತ್ರ್ಯ ಸಂಗ್ರಾಮಗಳು ನಮ್ಮಲ್ಲಿ ದೇಶ ಪ್ರೇಮ, ದೇಶಾಭಿಮಾನವನ್ನು ತುಂಬುವಂತಾಗಿವೆ. ಸ್ವಾತಂತ್ರ್ಯ ದಿನಾಚರಣೆ ಈ ಮಹತ್ವದ ದಿನದಂದು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ದಿನಗಳಿಂದ ಇಂದಿನವರೆಗೂ ಬೆಳೆದು ಬಂದ ಅಪ್ರತಿಮ ದೇಶ ಪ್ರೇಮ, ದೇಶಭಕ್ತಿ, ವಿಶ್ವವಿಖ್ಯಾತಿ ಪಡೆದ ಸಾಧನೆಗಳ ತಿರುಳು ನಾವೆಲ್ಲರೂ ಮತ್ತೊಮ್ಮೆ ಅವಲೋಕಿಸುವುದು ಅತ್ಯಂತ ಅವಶ್ಯವಾಗಿರುತ್ತದೆ.
ನಮ್ಮ ದೇಶ ಭಾರತ ಇಂದು ಅತಿ ಶೀಘ್ರವಾಗಿ ಬೆಳೆಯುತ್ತಿರುವ ವಿಶ್ವದ ಆರ್ಥಿಕತೆಗಳ ಪಟ್ಟಿಯಲ್ಲಿ ಮೊದಲನೆಯದಾಗಿದ್ದು, ಅಂತಾರಾಷ್ಟ್ರೀಯ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ನೆರೆಹೊರೆ ರಾಷ್ಟ್ರಗಳನ್ನು ಸೇರಿ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಆಶಾದಾಯಕ ಮಿತ್ರನಾಗಿರುವುದು ಭಾರತೀಯರಿಗೆ ಸಹಜ. ವಿಶ್ವವೇ ಅಂತಾರಾಷ್ಟ್ರೀಯ ಸಂಬಂಧಗಳ ವೃದ್ಧಿಗಾಗಿ ಭಾರತವನ್ನು ಜಗತ್ತಿನ ನಾಯಕ ದೇಶವಾಗಿ ಕಾಣುತ್ತಿರುವುದು ದೇಶದ ಎಲ್ಲ ಪ್ರಜೆಗಳಿಗೂ ಒಂದು ಹಿರಿಮೆ. ಈ ದಿಶೆಯಲ್ಲಿ ಇನ್ನೂ ಹೆಚ್ಚು ಕಾರ್ಯೋನ್ಮುಖರಾಗಿರುವ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಪ್ರಯತ್ನ ದೇಶವನ್ನು ವಿಶ್ವದಲ್ಲಿ ಅಗ್ರಸ್ಥಾನಕ್ಕೆ ಕೊಂಡೊಯ್ಯಲಿ ಎಂದು ಆಶಿಸೋಣ ಮತ್ತು ಈ ದಿಶೆಯಲ್ಲಿ ನಾವು ಹೆಚ್ಚು ಕಾರ್ಯಪರರಾಗಿ ಸಹಬಾಳು ಸಮಪಾಲು ಎಂದು ಆಶಿಸೋಣ. ವಿವಿಧತೆಯಲ್ಲಿ ಏಕತೆ, ಇದು ನಮ್ಮ ದೇಶದ ದೃಢ ಸಂಕಲ್ಪ. ನಮ್ಮ ಸಂಕಲ್ಪವನ್ನು ದಿನನಿತ್ಯದ ಚಟುವಟಿಕೆಗಳಲ್ಲಿ ಮತ್ತು ಬದುಕಿನಲ್ಲಿ ಹೆಮ್ಮೆಯಿಂದ ಅಳವಡಿಸಿಕೊಳ್ಳುತ್ತಾ ನಾವೆಲ್ಲರೂ ಮುಂದೆ ಸಾಗೋಣ. ಬಂಧುಗಳೇ, ನಮ್ಮ ಇಂದಿನ ಈ ಸ್ವಾತಂತ್ರ್ಯ ಜೀವನವು ಇಷ್ಟೊಂದು ಸುಂದರ ಹಾಗೂ ಸೊಗಸಾಗಿರಲು ನಮಗೆ ಸ್ವಾತಂತ್ರ್ಯ ಒದಗಿಸಿಕೊಟ್ಟ ಅನೇಕ ವೀರ ಹೋರಾಟಗಾರರ ಮತ್ತು ದೇಶ ಪ್ರೇಮಿಗಳು ತೋರಿಸಿಕೊಟ್ಟ ಸಂಘಟನಾತ್ಮಕ ಹೋರಾಟ, ಮಾಡಿದ ತ್ಯಾಗ ಮತ್ತು ಬಲಿದಾನಗಳೇ ಕಾರಣ. ಆ ಎಲ್ಲ ಮಹನೀಯರ ನಿಸ್ವಾರ್ಥ ಸೇವೆ ಮತ್ತು ಹೋರಾಟದ ಬಲಿದಾನ ನಾವು ಇಂದು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಬಹುದಾಗಿದೆ. ನಾವೆಲ್ಲರೂ ಸ್ವಾತಂತ್ರ್ಯದ ಮಹತ್ವವನ್ನು ಅರಿಯುವುದು ಅವಶ್ಯ. ಎಲ್ಲ ದೇಶಭಕ್ತರೇ, ನಿಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ದೇಶದ ಧ್ವಜವು ಧೈರ್ಯ, ಸ್ಥೈರ್ಯ, ಸಮೃದ್ಧಿ ಹಾಗೂ ನಿರಂತರ ಪ್ರಗತಿಯ ಸಂಕೇತವಾಗಿರುತ್ತದೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಧ್ವಜ ನಮ್ಮ ಸಂಸ್ಕೃತಿ ಮತ್ತು ಭಾರತೀಯತೆಯನ್ನು ಜೀವನದಲ್ಲಿ ಹಾಸು ಹೊಕ್ಕಾಗಲಿ. ವಿಜಯೀ ವಿಶ್ವ ತಿರಂಗ ಪ್ಯಾರ, ಜೆಂಡಾ ಊಂಚಾ ರಹೇ ಹಮಾರ ಎಂದು ಆಶಿಸುತ್ತಾ ಮುನ್ನಡೆಯೋಣ. ಬಂಧುಗಳೇ, 15ನೇ ಆಗಸ್ಟ್ 1947ರಂದು ನಮ್ಮ ರಾಷ್ಟ್ರವು ಬ್ರಿಟಿಷರ ಆಡಳಿತದಿಂದ ಮುಕ್ತಗೊಂಡು ಅಂದಿನಿಂದ ತನ್ನದೇ ಪ್ರಜೆಗಳಿಂದ ಆಡಳಿತ ನಡೆಸುವ ಸುವರ್ಣಾವಕಾಶ ಆರಂಭಗೊಂಡ ದಿನ. ಇದಕ್ಕಾಗಿ ಸಾಕಷ್ಟು ಮಹನೀಯರು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಅಂತಹವರ ತ್ಯಾಗ ಮತ್ತು ಬಲಿದಾನಗಳ ಪ್ರತಿಫಲವಾಗಿ ನಾವು ಇಂದು ಮುಕ್ತವಾಗಿ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಪಡೆಯಲು ಪ್ರಥಮ ಸಂಘಟಿತ ಹೆಜ್ಜೆ ಎನಿಸಿರುವ 1857ರಲ್ಲಿ ನಡೆದ ಸಿಪಾಯಿ ದಂಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟವಾಗಿತ್ತು ಮತ್ತು ಸ್ವತಂತ್ರ ಸಂಗ್ರಾಮದ ಅಡಿಪಾಯವಾಯಿತು. ಅದರ ನೇತೃತ್ವ ವಹಿಸುತ್ತೆ ತಾತ್ಯಾ ಟೋಪಿ, ಬಹದ್ದೂರ್ ಶಾ ಜಾಫರ್, ಮಂಗಳ ಪಾಂಡೆ ಹಾಗೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಂತ ಅನೇಕ ಧೀಮಂತ ಸ್ವತಂತ್ರ ಸೇನಾನಿಗಳನ್ನು ಸ್ಮರಿಸಿ ಅವರೊಂದಿಗೆ ನಾನಾ ಸಾಹೇಬ್ ಮಾನ್ಸಿಂಗ್ ಮತ್ತು ಕನ್ವರ್ ಸಿಂಗ್ ಇವರೆಲ್ಲರ ಮುಂದಾಳತ್ವ ಮತ್ತು ತ್ಯಾಗವನ್ನು ನಾವೆಲ್ಲರೂ ಸದಾ ಸ್ಮರಿಸುತ್ತಾ ನಮ್ಮ ಯುವ ಪೀಳಿಗೆಗೆ ತಿಳಿಸಿಕೊಡುವುದು ಅತ್ಯಂತ ಅವಶ್ಯವಿದೆ. ತದನಂತರ ಲಾಲ್ ಬಾಲ್ ಪಾಲ್ ಖ್ಯಾತಿಯ ಮಹಾನ್ ವ್ಯಕ್ತಿಗಳಾದ ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲರು ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಇವೆಲ್ಲವೂ ಸ್ವಾತಂತ್ರ್ಯ ಹೋರಾಟವನ್ನು ಸಂಘಟಿತವಾಗಿ ಹಂತ ಹಂತದಲ್ಲಿ ಚಳವಳಿಯಾಗಿ ರೂಪುಗೊಂಡವು. ಅಂದು ಪ್ರಾರಂಭವಾದ ಸ್ವಾತಂತ್ರ್ಯ ಪಡೆಯುವ ಹುಮ್ಮಸ್ಸು 1947 ಆಗಸ್ಟ್ 15ರವರೆಗೆ ಜ್ವಾಲಿಯಾಗಿ ಪರಿವರ್ತನೆಗೊಂಡಿತು. ನಂತರ ನಡೆದ ಹೋರಾಟಗಳಲ್ಲಿ ಲಕ್ಷಾಂತರ ಭಾರತೀಯರು ಪಾಲ್ಗೊಂಡಿದ್ದರು. ಅವರನ್ನೆಲ್ಲ ಸ್ಮರಿಸುತ್ತಾ ಕೆಲವೊಂದು ಮಹನೀಯರ ಹೆಸರನ್ನು ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ. 1920ನೇ ಇಸ್ವಿಯ ನಂತರ ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಕೈಗೊಂಡ 1922ರ ಅಸಹಕಾರ ಚಳವಳಿ, ಮುಂಬೈನ ಆಗಸ್ಟ್ 8, 1930ರ ಭಾರತ ಬಿಟ್ಟು ತೊಲಗಿ ಚಳವಳಿ, ದಂಡಿ ಯಾತ್ರೆ ಇತ್ಯಾದಿ ವಿಚಾರಗಳು ಮಹಾತ್ಮ ಗಾಂಧಿಯವರೊಂದಿಗೆ ಪಂಡಿತ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್, ಮೌಲಾನಾ ಆಜಾದ್, ರವೀಂದ್ರನಾಥ್ ಟ್ಯಾಗೋರ್, ಬಂಕಿಂ ಚಂದ್ರ ಚಟರ್ಜಿ, ಸರೋಜಿನಿ ನಾಯ್ಡು, ವಿಜಯಲಕ್ಷ್ಮಿ ಪಂಡಿತ್ ಮತ್ತು ಅನೇಕರು ದೇಶವ್ಯಾಪಿ ನಡೆಸಿದ ಚಳವಳಿಗಳು ದೇಶದೆಲ್ಲೆಡೆ ಅನೇಕ ಯುವಕರನ್ನು, ಮಹಿಳೆಯರನ್ನು ಸ್ವತಂತ್ರ ಸಂಗ್ರಾಮಕ್ಕೆ ಧುಮುಕಲು ಪ್ರೇರೇಪಣೆ ನೀಡಿದವು. ಇದರ ಇನ್ನೊಂದು ಆಯಾಮವೆಂದರೆ ಸುಭಾಷ್ ಚಂದ್ರ ಬೋಸ್ರವರು ಜರ್ಮನಿ, ಜಪಾನ್, ಅಂದಿನ ರಷ್ಯಾ ದೇಶಗಳಲ್ಲಿ ಭಾರತ ಸ್ವತಂತ್ರ ಸಂಗ್ರಾಮದ ಕಿಚ್ಚು ಹಚ್ಚಿದರಲ್ಲದೆ ಬಲಿಷ್ಠ ಸೇನೆ ಕಟ್ಟುವ ಮೂಲಕ ಬ್ರಿಟಿಷರಲ್ಲಿ ನಡಕು ಹುಟ್ಟಿಸಿ ಸ್ವತಂತ್ರ ದೊರಕಿಸಿಕೊಡಲು ತಮ್ಮದೇ ಆದ ಮಹತ್ತರ ಕೊಡುಗೆ ನೀಡಿದರು. ಇವರ ದೇಶ ಪ್ರೇಮ ಮತ್ತು ಹೋರಾಟ ಎಲ್ಲಾ ಯುವಕರಿಗೂ ಇಂದು ಸ್ಫೂರ್ತಿದಾಯಕವಾಗಿರುತ್ತದೆ. ಭಗತ್ ಸಿಂಗ್ ಅವರ ಬಲಿದಾನ, ದೇಶ ಪ್ರೇಮ ಮತ್ತು ದೇಶಭಕ್ತಿ ಅವಿಸ್ಮರಣೀಯ. ಚಂದ್ರಶೇಖರ್ ಆಜಾದ್, ದಾದಾಬಾಯಿ ನವರೋಜಿ, ರಾಜ್ಗುರು, ಸುಖದೇವ್, ಇನ್ನು ನಮ್ಮವರೇ ಆದ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, NS ಹರ್ಡೀಕರ್, ಮಹಾದೇವ್ ಮೈಲಾರ್, ಸಿಂಧೂರ್ ಲಕ್ಷ್ಮಣ, ಕರ್ನಾಟಕ ಕೇಸರಿ ಗಂಗಾಧರರಾವ್ ದೇಶಪಾಂಡೆ, ವೆಂಕಟರೆಡ್ಡಿ, ವೇಮರಾವ್, PA ದೇಶಪಾಂಡೆ, ಸರ್ ಸಿದ್ದಪ್ಪ ಕಂಬಳಿ, ಗುದ್ಲೆಪ್ಪ ಹಳ್ಳಿಕೇರಿ, ಉಮಾಬಾಯಿ ಕುಂದಾಪುರ್, ಕೃಷ್ಣಾಬಾಯಿ ಪಣಸೀಕರ್, ಮಲ್ಲಿಕ್ ಸಾಬ್, ಗೌಸು ಸಾಬ್, ಅಬ್ದುಲ್ ಗಫರ್ ಚೌತಾಯಿ, ಸರ್ದಾರ್ ವೀರನಗೌಡ ಪಾಟೀಲ್ ಹಾಗೂ ಜಂಗ ಬಹದ್ದೂರ್ ರಮಾರಾವ್ ಅವರಗಳ ಮಹತ್ತರ ತ್ಯಾಗ ಮತ್ತು ಹೋರಾಟದ ಫಲವೇ ನಮ್ಮ ಈ ಸ್ವಾತಂತ್ರ್ಯ ದಿನಾಚರಣೆ.
हे मेरे वतन के लोगों जरा आंख में भर लो पानी जो शहीद हो उनकी जरा याद करो कुर्बाನಿ ಎಂಬ ದೇಶದ ಭಕ್ತಿ ಗೀತೆ ಈ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನವನ್ನು ನಮ್ಮ ಕಣ್ಣು ಮುಂದೆ ಕಟ್ಟುವಂತೆ ಮಾಡುವುದು. ಅಂತಹ ಸ್ವಾತಂತ್ರ್ಯವನ್ನು ಮತ್ತು ಪ್ರಜಾಪ್ರಭುತ್ವವನ್ನು ತರಲು ಪ್ರಾಣ ತೆತ್ತವರಿಗೆಲ್ಲ ನಮನ ಸಲ್ಲಿಸಲೆಂದೇ ಪ್ರತಿ ವರ್ಷವೂ ಇಂದಿನ ದಿನ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಡೀ ಭಾರತದಲ್ಲಿ ಗೌರವ ಮತ್ತು ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತಿದೆ. ಸ್ವಾತಂತ್ರ್ಯ ಎಂಬುದು ಬರೀ ಒಂದು ದಿನದ ಆಚರಣೆಯಾಗದೆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಕೊಡುಗೆಗಳನ್ನು ನೆನೆಯುತ್ತಾ ನಮ್ಮ ಈ ಮಹಾನ್ ರಾಷ್ಟ್ರ ನಡೆದು ಬಂದ ದಾರಿಯನ್ನು ಅವಲೋಕಿಸಿ ಮುಂದಿನ ಕನಸುಗಳನ್ನು ಕಟ್ಟಿಕೊಳ್ಳಬೇಕಾಗಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಸ್ವತಂತ್ರ ಭಾರತದ ಪ್ರಜೆಯು ಹಕ್ಕುಗಳಿಗೆ ಒತ್ತಾಯ ಮಾಡುವುದರ ಜೊತೆಗೆ ತಮ್ಮ ಕರ್ತವ್ಯ ಹಾಗೂ ಜವಾಬ್ದಾರಿಗಳನ್ನು ಅರಿತು ನಡೆಯಬೇಕಾಗುತ್ತದೆ. ಅನೇಕತೆಯಲ್ಲಿ ಏಕತೆ ಮತ್ತು ಸಹ ಭ್ರಾತೃತ್ವವನ್ನು ಸದಾ ಪ್ರತಿಬಿಂಬಿಸುವ ನಮ್ಮ ಈ ದೇಶದ ಗೌರವ ಹೆಚ್ಚುವ ಕೆಲಸಗಳಲ್ಲಿ ನಾವೆಲ್ಲರೂ ತೊಡಗಿಸಿಕೊಳ್ಳಬೇಕಾಗಿರುವ ಜವಾಬ್ದಾರಿಯನ್ನು ನಮ್ಮ ಯುವ ಪೀಳಿಗೆಗೆ ಮನವರಿಕೆ ಮಾಡುವ ದಿನವೂ ಆಗಿರುತ್ತದೆ. ಸ್ವತಂತ್ರದ ಬಳಿಕ ದೇಶ ಕಟ್ಟಿದ ಮಹನೀಯರು ಅನುಸರಿಸಿದ್ದು ವಿವಿಧತೆಯಲ್ಲಿ ಏಕತೆ ಮತ್ತು ಸಮಾನತೆ ಎಂಬ ದೃಷ್ಟಿಕೋನಗಳ ದೇಶ ಮೊದಲು ನನ್ನ ದೇಶ ನನ್ನ ಜನ ಎಂಬ ಜಾಗೃತ ಪ್ರಜ್ಞೆಯನ್ನು ಬಡಿದೆಬ್ಬಿಸುವ ಜೀವ ಜಂತು ಅನಿಸಿದೆ. ಈ ದೇಶದ ಮಣ್ಣಿನಲ್ಲಿ ಸಮಯ ಸಂದರ್ಭ ಒದಗಿ ಬಂದಾಗ ಮೂಲೆ ಮೂಲೆಗಳಲ್ಲಿ ಇರುವ ಮಿಣುಕು ದೀಪಗಳೆಲ್ಲ ಒಟ್ಟಾಗಿ ಜಗ್ಗನೆ ಹೊತ್ತಿಕೊಳ್ಳುವ ಅನೇಕ ನಿದರ್ಶನಗಳು ನಮ್ಮ ಮುಂದಿವೆ. ಇಷ್ಟೆಲ್ಲ ಭಿನ್ನತೆಗಳ ಜೊತೆಗೆ ಯಾವುದೇ ಸಂದರ್ಭದಲ್ಲಿ ಅವನ್ನೆಲ್ಲ ಹಿಂದಿಕ್ಕಿ ಭಾರತೀಯತೆ ಆಧಾರದ ಮೇಲೆ ಒಂದಾಗುವ ಆ ಮಂತ್ರದ ಮೇಲೆ ನನ್ನ ಅಚಲ ನಂಬಿಕೆ ಮತ್ತು ಅದು ನಮ್ಮ ಒಗ್ಗಟ್ಟಿನ ಸಂಕೇತ ಮತ್ತು ಮೂಲ ಮಂತ್ರ. ನಮ್ಮ ಭಾರತೀಯ ವಿಚಾರಧಾರೆಗಳು, ಸಾಂಸ್ಥಿಕ ವ್ಯವಸ್ಥೆ ಮತ್ತು ವೈಚಾರಿಕ ಮೌಲ್ಯಗಳು ಜಗತ್ತಿಗೆ ಮಾದರಿಯಾಗುವಂತಿವೆ. ಭಾರತವು ಇತ್ತೀಚಿನ ದಿನಮಾನಗಳಲ್ಲಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ಹೊಂದಿರುವಂತಹ ದೇಶವಾಗಿ ಹೊರಹೊಮ್ಮುತ್ತಿದೆ. ಭಾರತದ ಸಾರ್ವಭೌಮತೆ, ಧರ್ಮ ಸಹಿಷ್ಣುತೆ ದಿನೇ ದಿನೇ ಹೆಚ್ಚುತ್ತಿರುವುದು ಜಗತ್ತಿನಾದ್ಯಂತ ಗೋಚರವಾಗುತ್ತಿದೆ. ಯೋಗ, ಸಂಸ್ಕೃತಿ ಮತ್ತು ಪರಂಪರೆ, ಆಯುರ್ವೇದ ಮತ್ತು ಆಹಾರ ಪದ್ಧತಿ, ಶಾಂತಿ ಮತ್ತು ಸಮೃದ್ಧಿಯ ಹಾದಿಯಲ್ಲಿ ಮಾನವೀಯತೆಗೆ ಮಾರ್ಗದರ್ಶನ, ವಿಶೇಷವಾಗಿ ಪ್ರಾಚೀನತೆ ಮತ್ತು ಪ್ರವಾಸೋದ್ಯಮ ತಾಣಗಳು ನಮ್ಮ ದೇಶವನ್ನು ಜಾಗತಿಕವಾಗಿ ಮುಂಚೂಣಿಯಲ್ಲಿಟ್ಟು ಮತ್ತು ಎಲ್ಲ ಜನಾಂಗಗಳ ಮೆಚ್ಚುಗೆ ಪಡೆದಿರುತ್ತೇವೆ. ಭಾರತದ ಪ್ರಮುಖ ಮೌಲ್ಯಗಳೆಂದರೆ ವಸುದೈವ ಕುಟುಂಬಕಂ, ಅತಿಥಿ ದೇವೋಭವ, ಸಂಸದೀಯ ಪ್ರಜಾಪ್ರಭುತ್ವ, ಆಧ್ಯಾತ್ಮಿಕ ಮಾರ್ಗ, ಪರಿಸರದ ಕಾಳಜಿಯಂತಹ ಅನೇಕ ವಿಚಾರಗಳನ್ನು ಪ್ರಪಂಚಕ್ಕೆ ಬಿಂಬಿಸುವ ರಾಷ್ಟ್ರ ನಮ್ಮದಾಗಿದೆ. ಬರುವ ದಿನಗಳಲ್ಲಿ ಜಗತ್ತಿನಾದ್ಯಂತ ಈ ಮೌಲ್ಯಗಳಿಗೆ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆ ಸಿಗುವುದು ನಿಶ್ಚಯ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ನಾಡಗೀತೆಯಲ್ಲಿ ಪಸರಿಸಿದಂತೆ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಈ ಮಾತುಗಳು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರದೆ ಭಾರತವನ್ನು ಒಂದು ಮಾತೆಯಾಗಿ ಸಮಸ್ತ ಭಾರತೀಯರನ್ನು ಅದರ ಮಕ್ಕಳಾಗಿ ನೋಡುವ ನಮ್ಮ ಸಂಸ್ಕೃತಿ ಪ್ರತೀಕ. ಈ ಸಂದರ್ಭದಲ್ಲಿ ಖ್ಯಾತ ಸಾಹಿತಿ RN ಜಯಗೋಪಾಲ್ ಅವರು ನಾಡ ಪ್ರೇಮ ಹೆಚ್ಚಿಸಲು ರಚಿಸಿದ ಹಾಗೂ ನಾವೆಲ್ಲರೂ ಬಾಲ್ಯದಿಂದ ಆಕಾಶವಾಣಿ ಮೂಲಕ ದಶಕಗಳ ಕಾಲ ಕೇಳುತ್ತಾ ಬಂದಿರುವ ಜನಪ್ರಿಯ ಗೀತೆ ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿರುವ ನೀರು ನಮ್ಮದು, ಕಣ ಕಣದಲ್ಲೂ ಭಾರತೀಯ ರಕ್ತ ನಮ್ಮದು. ಈ ಗೀತೆ ನಮ್ಮೆಲ್ಲರಲ್ಲೂ ದೇಶ ಪ್ರೇಮವನ್ನು ಪ್ರೇರೇಪಿಸುತ್ತದೆ. ಈ ಸುಸಂದರ್ಭದಲ್ಲಿ ದೇಶದ ಹಾಗೂ ರಾಜ್ಯದ ಅನೇಕ ಸಾಧನೆಗಳ ಮತ್ತು ಕಾರ್ಯಪ್ರಗತಿಗಳನ್ನೊಮ್ಮೆ ಸಿಂಹಾವಲೋಕನ ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ದಿಟ್ಟ ಹೆಜ್ಜೆಗಳೊಂದಿಗೆ ಸ್ವಾತಂತ್ರ್ಯ ಸಮರದ ಆದರ್ಶಗಳನ್ನು ಎತ್ತಿ ಹಿಡಿಯುತ್ತಾ ನಾವೆಲ್ಲರೂ ಶ್ರಮಿಸೋಣ ಎಂದು ಕರೆ ನೀಡುತ್ತೇನೆ. ಮಾನ್ಯ ಘನವೆತ್ತ ರಾಷ್ಟ್ರಪತಿಗಳು 14/8/25 ಅಂದು ನಿನ್ನೆ ದೇಶವನ್ನು ಉದ್ದೇಶಿಸಿ ಮಾತನಾಡುತ್ತಾ ಭಾರತವು ಸ್ವಾವಲಂಬಿ ರಾಷ್ಟ್ರವಾಗುವತ್ತ ಸಾಗುತ್ತಿದೆ ಮತ್ತು 2047ರವರೆಗೆ ಅಭಿವೃದ್ಧಿ ಹೊಂದಿದ ಆರ್ಥಿಕತೆಯಾಗುವತ್ತ ಅತ್ಯಂತ ವಿಶ್ವಾಸದಿಂದ ಮುನ್ನಡೆಯುತ್ತಿದೆ ಎಂದು ಹೆಮ್ಮೆಯಿಂದ ಹೇಳಿದರು. ಭಾರತವನ್ನು ಪ್ರಜಾಪ್ರಭುತ್ವದ ತಾಯಿ ಎಂದು ಉಲ್ಲೇಖಿಸಿದ ಶ್ರೀಮತಿ ಮುರ್ಮುರವರು ಸಂವಿಧಾನದ 4 ಸ್ತಂಭಗಳಾದ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನು ಎತ್ತಿ ಹಿಡಿದರು. ಆಪರೇಷನ್ ಸಿಂಧೂರ ಒಂದು ಮೈಲುಗಲ್ಲು. ಇದು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದಲ್ಲಿ ಹೆಚ್ಚುತ್ತಿರುವ ಸ್ವಾವಲಂಬನೆಗೆ ಸಾಕ್ಷಿಯಾಗಿರುತ್ತದೆ. ಸ್ವದೇಶಿ ಚಳವಳಿಯನ್ನು ಈ ಸಮಯದಲ್ಲಿ ನೆನಪಿಸಿಕೊಂಡ ರಾಷ್ಟ್ರಪತಿಯರು ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಅಭಿಯಾನ ಮನೋಭಾವವನ್ನು ಅಳವಡಿಸಿಕೊಳ್ಳಲು ಮತ್ತು ಭಾರತೀಯ ಉತ್ಪನ್ನಗಳನ್ನು ಖರೀದಿಸಲು ಮತ್ತು ಬಳಸಲು ನಾಗರಿಕರನ್ನು ಪ್ರೋತ್ಸಾಹಿಸಿದರು. ಹವಾಮಾನ ಬದಲಾವಣೆಯ ಸವಾಲನ್ನು ಎದುರಿಸಲು ನಮ್ಮ ಅಭ್ಯಾಸಗಳನ್ನು ಮತ್ತು ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳುವ ಮೂಲಕ ಪರಿಸರವನ್ನು ರಕ್ಷಿಸಲು ಎಲ್ಲರೂ ಶ್ರಮಿಸಬೇಕು. ನಮ್ಮೆಲ್ಲರ ಸಹಭಾಗಿತ್ವದಿಂದ ನೈಸರ್ಗಿಕ ಸಮೃದ್ಧಿಯುಳ್ಳ ಭೂಮಿಯನ್ನು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗೋಣ. ರಾಷ್ಟ್ರೀಯ ಹೆಮ್ಮೆ, ಭಾರತದ ಪ್ರಗತಿಯ ಮೇಲಿನ ವಿಶ್ವಾಸ ಮತ್ತು ದೇಶದ ಭವಿಷ್ಯದ ಅಭಿವೃದ್ಧಿ ಮತ್ತು ಯೋಗಕ್ಷೇಮಕ್ಕೆ ಕೊಡುಗೆ ನೀಡಲು ದೇಶದ ಎಲ್ಲಾ ನಾಗರಿಕರಿಗೆ ಕರೆ ನೀಡಿದರು.
ಕೆಂಪು ಕೋಟೆಯ ಮೇಲೆ ಧ್ವಜಾರೋಹಣ ಮಾಡಿ ಮಾನ್ಯ ಪ್ರಧಾನ ಮಂತ್ರಿಗಳು ದೇಶದ ಜನತೆಯನ್ನು ಉದ್ದೇಶಿಸಿ ಇಂದು ಮಾತನಾಡುತ್ತಾ ದೇಶದ ರಕ್ಷಣೆಯಲ್ಲಿ ಆಪರೇಷನ್ ಸಿಂಧೂರ ಪಾತ್ರವನ್ನು ಕೊಂಡಾಡಿದರು. ಆತ್ಮನಿರ್ಭರ ಭಾರತಕ್ಕೆ ಮತ್ತು ಸ್ವದೇಶಿ ವಸ್ತುಗಳ ಉಪಯೋಗಕ್ಕೆ ಕರೆ ನೀಡಿದರು. ತಾಂತ್ರಿಕತೆ ಮತ್ತು ದೇಶದ ಉನ್ನತಿಯ ಮಹತ್ವವನ್ನು ಒತ್ತಿ ಹೇಳಿದರು. ಮೇಡ್ ಇನ್ ಇಂಡಿಯಾ ಚಿಪ್ಸ್ಗಳು ಇದೇ ವರ್ಷ ಮಾರುಕಟ್ಟೆಯಲ್ಲಿ ದೊರೆಯುತ್ತೇವೆ ಎಂದು ಸಾರಿ ಹೇಳಿದರು. ಸೌರಶಕ್ತಿಯ ಬಳಕೆಯನ್ನು 30ರಷ್ಟು ಹೆಚ್ಚಿಸಿದೆ ಎಂದರು. 2030ರವರೆಗೆ ಕ್ಲೀನ್ ಎನರ್ಜಿ ಪೂರೈಕೆಯಾಗಿ ಗ್ಲೋಬಲ್ ವಾರ್ಮಿಂಗ್ ಕಡಿಮೆಯಾಗುತ್ತದೆ ಎಂದು ಸಾರಿ ಹೇಳಿದ್ದಾರೆ. ರಾಸಾಯನಿಕ ವಸ್ತುಗಳ ಆಮದು ಕಡಿಮೆ ಮಾಡಲು ಸಾವಯವ ಮತ್ತು ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಳ್ಳಲು ಕೋರಿದರು. ದೇಶದ ರೈತರ ಏಳಿಗೆ ನಮ್ಮ ಪ್ರಮುಖ ಆದ್ಯತೆ ಎಂದು ಸಾರಿ ಹೇಳಿದ್ದಾರೆ. 2047ರ ಹೊತ್ತಿಗೆ ಭಾರತವು ತನ್ನೆಲ್ಲ ಕನಸುಗಳನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ನವೋದ್ಯಮಗಳನ್ನು ಸ್ಥಾಪಿಸುವ, ಪೋಷಿಸುವ ಹಾಗೂ ಪ್ರವರ್ಧಮಾನಕ್ಕೆ ತರುವ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿದೆ. ವಿಶ್ವದ ಅತಿ ಹೆಚ್ಚು ನವೋದ್ಯಮಿಗಳ ನಾಡೆಂಬ ಹೆಗ್ಗಳಿಕೆಗೆ ಕರ್ನಾಟಕ ಪಾತ್ರವಾಗಿರುವೆವು ಮತ್ತು ಇದರ ಪ್ರತಿಫಲ ನಮಗೆ ಗೋಚರವಾಗಿದ್ದುದನ್ನು ತಿಳಿಸುತ್ತಾ ಇದು ನಮಗೆಲ್ಲ ಅತಿ ಸಂತೋಷದ ಮತ್ತು ಹೆಮ್ಮೆಯ ವಿಚಾರ. ನಮ್ಮ ಕೃಷಿ ವಿಶ್ವವಿದ್ಯಾಲಯವು ಕೂಡ ನವೋದ್ಯಮಿಗಳನ್ನು ಸ್ಥಾಪಿಸಿ ಮತ್ತು ಪೋಷಿಸುವಲ್ಲಿ ಮಹತ್ತರ ಸಾಧನೆಗೈದಿದ್ದು ವಿಶ್ವವಿದ್ಯಾಲಯದ ಕೀರ್ತಿಯನ್ನು ರಾಷ್ಟ್ರಾದ್ಯಂತ ಹೆಚ್ಚಿಸಿ ಈ ದಿಶೆಯಲ್ಲಿ ಉನ್ನತ ಪ್ರಗತಿ ಸಾಧಿಸಿದ್ದು 135 ನವೋದ್ಯಮಿಗಳನ್ನು ಗುರುತಿಸಿ 14 ಕೋಟಿ ರೂಪಾಯಿಗಳಿಗೂ ಅಧಿಕ ಹಣಕಾಸು ಅನುದಾನ ಒದಗಿಸಿಕೊಡಲಾಗುತ್ತಿದೆ. ಇತ್ತೀಚೆಗೆ ಮಂಡಿಸಿದ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ವಿಕಸಿತ ಭಾರತ ಮಿಷನ್ ಅಡಿಯಲ್ಲಿ ಸಮಾಜದಲ್ಲಿನ ರೈತರು, ಬಡವರು, ಯುವಕರು ಮತ್ತು ಮಹಿಳೆಯರು ಈ 4 ವರ್ಗಗಳಿಗೆ ಪ್ರಾಮುಖ್ಯತೆ ನೀಡಿರುವುದನ್ನು ನಾವು ಕಾಣಬಹುದು. ಇದರ ಉತ್ತಮ ಪರಿಣಾಮ ಮುಂದಿನ ದಿನಗಳಲ್ಲಿ ನಮಗೆ ಕಾಣಸಿಗುವುದು. ನಮ್ಮ ವಿಶ್ವವಿದ್ಯಾಲಯ ಈಗಾಗಲೇ ಈ ಯೋಜನೆಗಳಲ್ಲಿರುವ ಹಲವು ಕಾರ್ಯಕ್ರಮಗಳನ್ನು ಅನೇಕ ವರ್ಷಗಳಿಂದ ನಡೆಸಿಕೊಂಡು ಬಂದಿರುತ್ತದೆ ಮತ್ತು ಇನ್ನೂ ಹೆಚ್ಚು ಉತ್ಸುಕತೆಯಿಂದ ಮುಂದುವರಿಸಲಾಗುವುದು. ಆಹಾರ ಉತ್ಪಾದನೆಯಲ್ಲಿ ಭಾರತ ಸ್ವಾವಲಂಬಿಯಾಗಿದ್ದು ದ್ವಿದಳ ಧಾನ್ಯಗಳ ಉತ್ಪಾದಕತೆಯಲ್ಲಿ ಪ್ರಗತಿಯನ್ನು ಹೊಂದಿದೆ. ಜೊತೆಗೆ ಎಣ್ಣೆಕಾಳು ಉತ್ಪಾದನೆಯಲ್ಲಿ ಹೆಚ್ಚಿನ ಗಮನ ನೀಡಲು ಆತ್ಮನಿರ್ಭರ ಯೋಜನೆಯಲ್ಲಿ ಶೇಂಗಾ, ಸೂರ್ಯಕಾಂತಿ, ಸಾಸಿವೆ ಮತ್ತು ಎಳ್ಳು ಬೆಳೆಗಳಲ್ಲಿ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ ಸೀಡ್ಸ್ ಕಾರ್ಯಕ್ರಮ ಜಾರಿಗೆ ತಂದಿರುವುದು. ಮುಂದಿನ ದಿನಗಳಲ್ಲಿ ಎಣ್ಣೆಕಾಳಿನ ಉತ್ಪಾದನೆಯಲ್ಲಿಯೂ ಸ್ವಾವಲಂಬನೆ ಸಾಧಿಸುವುದು ನಿಚ್ಚಳವಾಗಿರುವ ಕಾರ್ಯರೂಪ ಇದಾಗಿದೆ. ಈ ವರ್ಷ ಹವಾಮಾನ ಸಾಮಾನ್ಯ ಸ್ಥಿತಿಯಲ್ಲಿ ಮುಂದುವರೆದಿದ್ದನ್ನು ನಾವು ಗಮನಿಸುತ್ತಾ ಇದ್ದೇವೆ. ಈ ದಿಶೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯವು ಈ ವರ್ಷದ ಕೃಷಿ ಮೇಳವನ್ನು ಪೌಷ್ಟಿಕ ಆಹಾರ ಭದ್ರತೆಗೆ, ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಚರಿಸುತ್ತಿದ್ದೇವೆ. ಇದು ಈ ನಮ್ಮ ವಿಶ್ವವಿದ್ಯಾಲಯದ ಕಾರ್ಯಕ್ರಮಗಳು ಸದಾ ರೈತರ ಶ್ರೇಯೋಭಿವೃದ್ಧಿಗೆಂದು ಪುನಃ ಸಾಬೀತುಪಡಿಸುತ್ತದೆ. ಈ ನಿಟ್ಟಿನಲ್ಲಿ ಸಮಂಜಸವಾದ ಸಂಶೋಧನೆಗಳನ್ನು ಕೈಕೊಂಡು ರೈತರಿಗೆ ಮುಟ್ಟಿಸಲು ನಮ್ಮ ವಿಜ್ಞಾನಿಗಳಿಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕರೆ ನೀಡುತ್ತೇನೆ. ವಿಶ್ವವಿದ್ಯಾಲಯದ ಸಾಧನೆಯ ಸಂಪೂರ್ಣ ಪಾಲು ಇಡೀ ವಿಶ್ವವಿದ್ಯಾಲಯದ ಅಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಶಿಕ್ಷಕೇತರ ಹಾಗೂ ಕಾರ್ಮಿಕ ಬಂಧುಗಳಿಗೆ ಸಲ್ಲುತ್ತದೆ. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟ ನನ್ನ ಹಿಂದಿನ ಎಲ್ಲ ಗೌರವಾನ್ವಿತ ಕುಲಪತಿಗಳನ್ನು ನೆನೆಯುತ್ತೇನೆ. ಅದರಲ್ಲೂ ನಮ್ಮ ಪ್ರಥಮ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ JV ಗೌಡರನ್ನು ಹೃದಯಪೂರ್ವಕವಾಗಿ ವಂದಿಸುತ್ತೇನೆ ಮತ್ತು ಮುಂಬರುವ ದಿನಗಳಲ್ಲಿ ವಿಶ್ವವಿದ್ಯಾಲಯವು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಸ್ಥಾನವನ್ನು ಪಡೆಯುವಲ್ಲಿ ಎಲ್ಲರ ಸಹಾಯ ಸಹಕಾರವನ್ನು ಕೋರುತ್ತೇನೆ. ವಿಶ್ವವಿದ್ಯಾಲಯದ ಅರಣ್ಯ ಮಹಾವಿದ್ಯಾಲಯ ಸಿರ್ಸಿಯಲ್ಲಿ ಘನವೆತ್ತ ನಿಕಟಪೂರ್ವ ಉಪರಾಷ್ಟ್ರಪತಿಗಳಾದ ಶ್ರೀ ಜಗದೀಪ್ ಧನ್ಕರ್ ಅವರು ಮೇ 5, 2025ರಂದು ದೇಶ ಕಟ್ಟುವಲ್ಲಿ ಅರಣ್ಯ ವಿಜ್ಞಾನದ ಪಾತ್ರ ಎಂಬ ವಿಷಯದ ಬಗ್ಗೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಇಸ್ರೋ ಅನುದಾನಿತ ಸಂಶೋಧನಾ ಯೋಜನೆಯಡಿಯಲ್ಲಿ ಇಸ್ರೋ, ನಾಸಾ, ಕೃಷಿ ವಿಶ್ವವಿದ್ಯಾಲಯ, IIT ಧಾರವಾಡ, ಜಂಟಿ ಮಹತ್ವಾಕಾಂಕ್ಷಿ XGM-4 ಮಿಷನ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ನಮ್ಮ ವಿಶ್ವವಿದ್ಯಾಲಯದಿಂದ ಹೆಸರು ಮತ್ತು ಮೆಂತೆ ಕಾಳುಗಳನ್ನು ಯಶಸ್ವಿಯಾಗಿ ಕಳುಹಿಸಿ ಭಾರತೀಯ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಯಶಸ್ವಿಯಾಗಿ ಬಾಹ್ಯಾಕಾಶದಲ್ಲಿ ಬೀಜಗಳ ಮೊಳಕೆ ಒಡೆಯುವುದು ಮತ್ತು ಅವುಗಳನ್ನು ಗಗನಯಾನಿಗಳ ಆಹಾರ ಪೋಷಣೆಗೆ ಯೋಗ್ಯತೆ ಕುರಿತಾಗಿ ಸಂಶೋಧನೆಯನ್ನು ಕೈಗೊಳ್ಳಲಾಯಿತು. ಈ ಸಂಶೋಧನೆಯು ದೇಶದಲ್ಲಿ ಪ್ರಪ್ರಥಮವಾಗಿದೆ ಎಂದು ತಮ್ಮ ಮುಂದೆ ತಿಳಿಸಲು ತುಂಬಾ ಹರ್ಷಿತನಾಗಿದ್ದೇನೆ. ಈ ಯೋಜನೆಯ ಮುಂದಾಳತ್ವವನ್ನು ನಮ್ಮ ಡಾಕ್ಟರ್ ರವಿಕುಮಾರ್ ಹೊಸಮನಿ ಹಾಗೂ ಅವರ ತಂಡದವರು ವಹಿಸಿದ್ದು ಅವರಿಗೆ ವಿಶ್ವವಿದ್ಯಾಲಯದಿಂದ ಹಾಗೂ ನನ್ನ ವೈಯಕ್ತಿಕ ಅಭಿನಂದನೆಗಳು. ಇದಲ್ಲದೆ ಜುಲೈ 28, 2025ರಂದು ನಮ್ಮ ವಿಶ್ವವಿದ್ಯಾಲಯವು ಆಯೋಜಿಸಿದ
ಬಾಹ್ಯಾಕಾಶದಲ್ಲಿ ಜೀವಶಾಸ್ತ್ರ, ಆಹಾರ ಮತ್ತು ಕೃಷಿ ಕುರಿತ ಕಾರ್ಯಾಗಾರದಲ್ಲಿ ಗ್ರೂಪ್ ಕ್ಯಾಪ್ಟನ್ ಅಂಗದ್ ಪ್ರತಾಪ್, ಅಂತರಿಕ್ಷ ಗಗನಯಾತ್ರಿ ಇಸ್ರೋ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ನಮ್ಮ ವಿಶ್ವವಿದ್ಯಾಲಯದ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಅಂತರಿಕ್ಷದ ಯಾನ ಕುರಿತು ಭಾಷಣ ಮಾಡಿ ಸಂವಾದನ ಮಾಡಿದರು. ಮಹನೀಯರೇ, ನಾವೀಗ ನಮ್ಮ ವಿಶ್ವವಿದ್ಯಾಲಯದ ಬೋಧನೆ, ಸಂಶೋಧನೆ, ವಿಸ್ತರಣೆ ಹಾಗೂ ಆಡಳಿತ ವ್ಯವಸ್ಥೆಯ ಚಟುವಟಿಕೆಗಳು ಹಾಗೂ ಸಾಧನೆಗಳತ್ತ ಗಮನ ಹರಿಸೋಣ. ನಮ್ಮ ವಿಶ್ವವಿದ್ಯಾಲಯದ ಬೋಧನೆ ಅತ್ಯುತ್ತಮ ಪರಿಸರದಲ್ಲಿ ನಡೆಯುತ್ತಿದ್ದು ಶೈಕ್ಷಣಿಕ ಶ್ರೇಷ್ಠತೆಯೇ ನಮ್ಮ ಆದ್ಯತೆಯಾಗಿರುತ್ತದೆ. ಹೀಗಾಗಿ ನಾವು ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಎಂಬ ಗೌರವವನ್ನು ಹೊಂದಿದ್ದೇವೆ ಮತ್ತು ಗುಣಮಟ್ಟ ಕಾಪಾಡಿಕೊಂಡು ಹೋಗುವುದಲ್ಲದೆ ಜಾಗತಿಕ ಮಟ್ಟದಲ್ಲಿ ಬೇಡಿಕೆ ಇರುವ ಕೃಷಿ ಕೌಶಲ್ಯಗಳಿಗೆ ಮತ್ತು ತಂತ್ರಜ್ಞಾನಗಳಿಗೆ ನಾವು ಮನ್ನಣೆ ಕೊಟ್ಟು ಮುಂದೆ ಸಾಗಬೇಕಾಗಿದೆ. ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಪಿಯರ್ ರಿವ್ಯೂ ತಂಡವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಅಧೀನ ಮಹಾವಿದ್ಯಾಲಯಗಳ ಸ್ವಯಂ ಅಧ್ಯಯನ ವರದಿಗಳಲ್ಲಿ ನಮೂದಿಸಲಾದ ವಿಷಯಗಳ ಭೌತಿಕ ಪರಿಶೀಲನೆಗಾಗಿ 2025 ಮಾರ್ಚ್ 10ರಿಂದ 12ರವರೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ನವದೆಹಲಿಗೆ ತನ್ನ ವರದಿ ಸಲ್ಲಿಸಿತ್ತು. ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಎ ಶ್ರೇಣಿ ಮಾನ್ಯತೆ ದೊರಕಿದೆ ಎಂದು ತಮಗೆಲ್ಲ ಈ ಸಂದರ್ಭದಲ್ಲಿ ತಿಳಿಸಲು ತುಂಬಾ ಸಂತೋಷವೆನಿಸುತ್ತದೆ ಮತ್ತು ಅದಕ್ಕೆಲ್ಲ ಶ್ರಮಿಸಿದ ನನ್ನ ಸಹೋದ್ಯೋಗಿ ಮಿತ್ರರೆಲ್ಲರಿಗೂ ಅಭಿನಂದಿಸುತ್ತೇನೆ. ವಿಶ್ವವಿದ್ಯಾಲಯದ ಘನತೆಯನ್ನು ಎತ್ತಿ ಹಿಡಿದ ಕಮಿಟಿಯ ಚೇರ್ಮನ್ ಡಾಕ್ಟರ್ PS ದಿಲ್ಲೋನ್ ಮತ್ತು ಎಲ್ಲ ಸದಸ್ಯರುಗಳಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸುತ್ತೇನೆ. KLE ಸಂಸ್ಥೆಯ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಂಸ್ಥೆಯು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅಡಿಯಲ್ಲಿ ಸೌದತ್ತಿ ತಾಲೂಕು ತೆನಿಕೊಳ್ಳ ಗ್ರಾಮದ ವ್ಯಾಪ್ತಿಯಲ್ಲಿ ಉದ್ದೇಶಿತ ಖಾಸಗಿ ಸ್ವಾಮ್ಯದ KLE ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯವನ್ನು ಸ್ಥಾಪಿಸಲು ಸೂಕ್ತ ವರದಿಯು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾ ವಿಷಯಕ ಪರಿಷತ್ತಿನ ಶಿಫಾರಸು ಮತ್ತು ವ್ಯವಸ್ಥಾಪನಾ ಮಂಡಳಿಯ ಅನುಮೋದನೆಯ ನಂತರ ಘನ ಕರ್ನಾಟಕ ಸರ್ಕಾರವು ಹೊಸ ಖಾಸಗಿ ಕೃಷಿ ಮಹಾವಿದ್ಯಾಲಯಕ್ಕೆ ಇದೇ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭಿಸಲು ಅನುಮತಿ ನೀಡಿದೆ. ಈ ಕುರಿತು ದಿನಾಂಕ 13/8/2025ರಂದು KLE ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲಾಯಿತು ಮತ್ತು ಅಫಿಲಿಯೇಷನ್ ಆದೇಶವನ್ನು ಕೂಡ ನಿನ್ನೆ ನೀಡಲಾಗಿದೆ. ದಿನಾಂಕ 14/5/2025ರಂದು ಜರುಗಿದ 38ನೇ ಘಟಿಕೋತ್ಸವಕ್ಕೆ ಕರ್ನಾಟಕ ರಾಜ್ಯದ ಘನವೆತ್ತ ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ರವರು ಅಧ್ಯಕ್ಷತೆ ವಹಿಸಿದ್ದರು. ಜೊತೆಗೆ ಕರ್ನಾಟಕ ಘನ ಸರ್ಕಾರದ ಕೃಷಿ ಮಂತ್ರಿಗಳು ಮತ್ತು ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿಗಳಾದ ಮಾನ್ಯ ಶ್ರೀ ಚೆಲುವರಾಯ ಸ್ವಾಮಿ ಅವರು ಉಪಸ್ಥಿತರಿದ್ದರು. ಡಾಕ್ಟರ್ ಚಿ ಶ್ರೀನಿವಾಸರಾವ್ ನಿರ್ದೇಶಕರು ಮತ್ತು ಕುಲಪತಿಗಳು IIRI ನವದೆಹಲಿ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಘಟಿಕೋತ್ಸವ ಭಾಷಣ ಮಾಡಿದರು. ಈ ಘಟಿಕೋತ್ಸವದಲ್ಲಿ ಒಟ್ಟು 863 ಪದವಿ ಪ್ರದಾನ ಮಾಡಲಾಯಿತು. ಇವುಗಳಲ್ಲಿ ಪ್ರತಿಭಾವಂತ 47 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ನೀಡಲಾಯಿತು. ಸ್ನಾತಕ ಪದವಿಯಲ್ಲಿ 11, MSc ಪದವಿಯಲ್ಲಿ 22 ಹಾಗೂ PhD ಪದವಿಯಲ್ಲಿ 14 ವಿದ್ಯಾರ್ಥಿಗಳು ಬಂಗಾರದ ಪದಕದೊಂದಿಗೆ ಪದವೀಧರರಾದರು. ಅದಲ್ಲದೆ ನಮ್ಮ ವಿಶ್ವವಿದ್ಯಾಲಯದಿಂದ 3 ರೈತರಿಗೆ ಅವರು ಕೃಷಿ ರಂಗದಲ್ಲಿ ಮಾಡಿದ ಶ್ರೇಷ್ಠ ಸಾಧನೆಗಳನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಲಾಯಿತು. ಅವರೆಂದರೆ ಶ್ರೀ ಶಂಕರ ಹನುಮಂತ ಲಂಗಟಿ, ಶ್ರೀ ಮುತ್ತಣ್ಣ ಬೀರಪ್ಪ ಪೂಜಾರ್ ಮತ್ತು ಶ್ರೀ ದಾಮನಗೌಡ ಪಾಟೀಲ್. ಇವರೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು. 2025-26 ಸ್ನಾತಕ ಶೈಕ್ಷಣಿಕ ಪ್ರವೇಶಾತಿ ಪ್ರಗತಿಯಲ್ಲಿದ್ದು ಪ್ರವೇಶ ಪ್ರಕ್ರಿಯೆ ನಡೆಯುತ್ತಿದೆ. ಪ್ರಸಕ್ತ ಸಾಲಿನಿಂದ ಕೃಷಿ ಡಿಪ್ಲೊಮಾ ಕಾರ್ಯಕ್ರಮವನ್ನು ಹುಕ್ಕೇರಿಯಲ್ಲಿ ಮಾತ್ರ ಪುನರಾರಂಭ ಮಾಡಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ PhD ಪದವಿಯಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನಿಂದ ಒಟ್ಟು 12 ವಿದ್ಯಾರ್ಥಿಗಳಿದ್ದು ಅದರಲ್ಲಿ SRF ಶಿಷ್ಯ ವೇತನವನ್ನು ಒಬ್ಬ ವಿದ್ಯಾರ್ಥಿ ಪಡೆದಿರುತ್ತಾರೆ. 2024-25ನೇ ಸಾಲಿನ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಂಶೋಧನಾ ಸಮ್ಮೇಳನ 25-26ನೇ ಜುಲೈ 2025ರಂದು ಜರುಗಿತು. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಮಾನವ ಸಂಪನ್ಮೂಲ ವಿಭಾಗದ ಸಹಾಯಕ ಮಹಾನಿರ್ದೇಶಕಿಯಾದ ಶ್ರೀಮತಿ ಡಾಕ್ಟರ್ ಸೀಮಾ ಜಗ್ಗಿ ಮುಖ್ಯ ಅತಿಥಿಯಾಗಿ ಉದ್ಘಾಟಿಸಿದರು ಮತ್ತು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ನಿಕಟಪೂರ್ವ ಕುಲಪತಿಗಳಾದ ಡಾಕ್ಟರ್ PM ಸಾಲಿಮಠ್ ಇವರು ಸಮಾರಂಭದ ಅತಿಥಿಯಾಗಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪ್ರಸಕ್ತ ಸಾಲಿನಲ್ಲಿ ಸ್ನಾತಕೋತ್ತರ ಹಾಗೂ ಲ್ಯಾಟರಲ್ ಎಂಟ್ರಿ BSc ಕೃಷಿ ಪದವಿ ಪ್ರವೇಶಾತಿಗಾಗಿ ಕರ್ನಾಟಕದ ವಿವಿಧ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಾಮಾನ್ಯ ಪ್ರವೇಶ ಪರೀಕ್ಷಾ ಪ್ರಕ್ರಿಯೆಯನ್ನು ಸುತ್ತು ಸರದಿ ಪ್ರಕಾರ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಈ ವರ್ಷ ನಡೆಸುತ್ತಿದೆ. ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ನಡೆಸಿದ UGC ನೆಟ್ ಪರೀಕ್ಷೆಯಲ್ಲಿ ಕೃಷಿ ವಿಸ್ತರಣಾ ಶಿಕ್ಷಣ ವಿಭಾಗದಿಂದ 2 PhD ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಹಾಗೂ 3 MSc ವಿದ್ಯಾರ್ಥಿಗಳು ಉತ್ತಮ ಪ್ರಬಂಧ ಪ್ರಶಸ್ತಿ ಪಡೆದಿದ್ದಾರೆ. ಕೃಷಿ ಮಹಾವಿದ್ಯಾಲಯ ವಿಜಯಪುರದ BSc 2015-19 ಬ್ಯಾಚಿನ ವಿದ್ಯಾರ್ಥಿಯಾದ
ಪ್ರವೀಣ್ ಜಾಧವ್ ಇವರು UPSCಯಲ್ಲಿ IFS 129ನೇ ರ್ಯಾಂಕ್ ಪಡೆದಿದ್ದಾರೆ. ವಿಶ್ವವಿದ್ಯಾಲಯದ ಹೆಮ್ಮೆಗೆ ಪಾತ್ರರಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರ ವಿಭಾಗದ ವಿದ್ಯಾರ್ಥಿನಿ ಡಾಕ್ಟರ್ ಸೌಜನ್ಯ TB ಇವರು ಕೇಂದ್ರ ಸರ್ಕಾರದ ಕೇಂದ್ರೀಯ ರಸ್ಮೆ ಮಂಡಳಿಯಲ್ಲಿ ವಿಜ್ಞಾನಿ BA ಆಗಿ ನೇಮಕಗೊಂಡಿದ್ದಾರೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಾಗೂ ಇಂಡಿಯನ್ ಬ್ಯಾಂಕ್ನಲ್ಲಿ ಕೃಷಿ ಮಹಾವಿದ್ಯಾಲಯ ವಿಜಯಪುರದ 6 ವಿದ್ಯಾರ್ಥಿನಿಯರು ಕೃಷಿ ಅಧಿಕಾರಿಗಳಾಗಿ ಆಯ್ಕೆಯಾಗಿದ್ದಾರೆ. ಕೃಷಿ ಮಹಾವಿದ್ಯಾಲಯ ವಿಜಯಪುರದ ಪ್ರಥಮ ವರ್ಷದ 15 ವಿದ್ಯಾರ್ಥಿನಿಯರು ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರದ ವತಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಾಗಿ ಹಮ್ಮಿಕೊಂಡ ಕೃಷಿ ಡ್ರೋನ್ ತರಬೇತಿಯನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬಾ ಹೃದಯದ ಅಭಿನಂದನೆಗಳು. ಇನ್ನು ಸಂಶೋಧನೆಗೆ ಬರುವುದಾದರೆ ಪ್ರಸಕ್ತ ವರ್ಷದಲ್ಲಿ ವಿವಿಧ ಬೆಳೆಗಳಲ್ಲಿ 10 ಹೊಸ ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಇದಲ್ಲದೆ 14 ಅಧಿಕ ಇಳುವರಿ ಕೊಡುವ ಬೇಸಾಯ ತಂತ್ರಜ್ಞಾನಗಳು, 2 ಬೆಳೆ ಸಂಸ್ಕರಣ ಮತ್ತು 2 ಇತರೆ ತಂತ್ರಜ್ಞಾನಗಳನ್ನು ರೈತರಿಗೆ ಶಿಫಾರಸು ಮಾಡಲಾಗಿದೆ ಮತ್ತು ಅವುಗಳನ್ನು KVK ಮತ್ತು ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಜನಪ್ರಿಯಗೊಳಿಸಲಾಗುತ್ತಿದೆ. ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾದ DH 256 ಮತ್ತು DH 257 ಶೇಂಗಾ ತಳಿಗಳಿಗೆ ದೇಶದಲ್ಲಿ ಬಹಳ ಬೇಡಿಕೆ ಇರುವುದರಿಂದ ಜುನಾಗಢದ ICRನ ಶೇಂಗಾ ಸಂಶೋಧನಾ ನಿರ್ದೇಶನಾಲಯ ಇವುಗಳ ತಾಯಿ ಬೀಜೋತ್ಪಾದನೆಗೆ ನಮ್ಮ ವಿಶ್ವವಿದ್ಯಾಲಯದ ಒಪ್ಪಿಗೆ ಕೇಳಿರುವುದು ತುಂಬಾ ಹೆಮ್ಮೆಯ ವಿಷಯ ಮತ್ತು ಈ ತಳಿಗಳನ್ನು ಬಿಡುಗಡೆ ಮಾಡಿದ ವಿಜ್ಞಾನಿಗಳಿಗೆ ತುಂಬಾ ಹೃದಯದ ಅಭಿನಂದನೆಗಳು. ಮುಂದುವರೆದು ಸಿರಿಧಾನ್ಯ ಆಧಾರಿತ ಮೌಲ್ಯವರ್ಧಿತ ಡಯಾಬಿಟಿಕ್ ಮಿಕ್ಸ್ ತಂತ್ರಜ್ಞಾನವನ್ನು ವಾಣಿಜ್ಯಕರಣಗೊಳಿಸಲಾಗಿದೆ. ಸದರಿ ವರ್ಷದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದೊಂದಿಗೆ ಒಟ್ಟು 10 ಒಡಂಬಡಿಕೆಗಳನ್ನು ವಿವಿಧ ಸಂಸ್ಥೆಗಳೊಂದಿಗೆ ಮಾಡಿಕೊಳ್ಳಲಾಗಿದೆ. 3 ಉತ್ಪನ್ನಗಳಿಗೆ ಪೇಟೆಂಟ್ ಪಡೆಯಲಾಗಿದೆ. ನಮ್ಮ ವಿಜ್ಞಾನಿಗಳಿಗೆ 6 ಹೊಸ ಅರೆಕಾಲಿಕ ಸಂಶೋಧನಾ ಯೋಜನೆಗಳು ಮಂಜೂರಾಗಿದ್ದು ಒಟ್ಟು 50 ಲಕ್ಷ ರೂಪಾಯಿಗಳ ಅನುದಾನವು ಲಭಿಸಿದೆ. ಹಾಗೂ PM ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ 3 ಹೊಸ ಯೋಜನೆಗಳಿಗೆ 406 ಲಕ್ಷ ರೂಪಾಯಿಗಳ ವರದಾನ ಮಂಜೂರಾತಿ ದೊರೆತಿದ್ದು ಯೋಜನೆಗಳು ಪ್ರಗತಿಯಲ್ಲಿವೆ. ನೈಸರ್ಗಿಕ ಕೃಷಿ ಮತ್ತು ಪುನರುತ್ಪಾದಕ ಕೃಷಿ ಯೋಜನೆಗೆ ಜರ್ಮನಿಯ GIZ ಸಂಸ್ಥೆಯ ಮೂಲಕ ಅಮೆರಿಕದ ರೋಡೆಲ್ ವಿಶ್ವವಿದ್ಯಾಲಯ 150 ಲಕ್ಷದ ರೂಪಾಯಿ ಅನುದಾನ ಲಭಿಸಿದೆ ಮತ್ತು ಸಂಶೋಧನಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. 6ಕ್ಕಿಂತ ಹೆಚ್ಚಿನ ನಾಸ್ ರೇಟಿಂಗ್ ಇರುವ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ನಿಯತಕಾಲಿಗಳಲ್ಲಿ 10 ಸಂಶೋಧನಾ ಲೇಖನಗಳು ಈಗ ಪ್ರಕಟವಾಗಿವೆ. ಖಾಸಗಿ ಸಂಸ್ಥೆಗಳ ತಂತ್ರಜ್ಞಾನ ಪರೀಕ್ಷಾ ಶುಲ್ಕದಿಂದ ಸುಮಾರು 130 ಲಕ್ಷ ರೂಪಾಯಿಗಳ ಮೊತ್ತವನ್ನು ಕ್ರೋಢೀಕರಿಸಲಾಗಿದೆ. ಮುಂದುವರಿದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವ್ಯಾಪ್ತಿಯಲ್ಲಿ ಬರುವ ಜಿಲ್ಲೆಗಳ ರೈತರ ಸಮಸ್ಯೆಗಳಿಗೆ ನಮ್ಮ ವಿಜ್ಞಾನಿಗಳು 29 ಬಾರಿ ಸಮಸ್ಯಾತ್ಮಕ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ವಿವಿಧ ಬೆಳೆಗಳಲ್ಲಿ ರೈತರಿಗೆ ಸಲಹೆ ಸೂಚನೆಗಳನ್ನು ನೀಡಿರುತ್ತಾರೆ. ಈ ವರ್ಷ ಧಾರವಾಡದ ಕೃಷಿ ಅಗ್ರಿ ಬಿಸಿನೆಸ್ ಇನ್ಕ್ಯುಬೇಟರ್ ಇನೋವೇಷನ್ ಮತ್ತು ಕೃಷಿ ಉದ್ಯಮಶೀಲತೆ ಯೋಜನೆಯಲ್ಲಿ 9, 10 ಮತ್ತು 11ನೇ ತಂಡಗಳಿಗೆ ಯಶಸ್ವಿಯಾಗಿ ಮುಗಿಸಿದ್ದು ಒಟ್ಟು 53 ಸ್ಟಾರ್ಟ್ಅಪ್ಗಳನ್ನು ಆಯ್ಕೆ ಮಾಡಲಾಗಿದೆ ಹಾಗೂ 5,17 ಲಕ್ಷ ರೂಪಾಯಿ ಸಹಾಯ ಅನುದಾನವನ್ನು ಒದಗಿಸಲಾಗಿದೆ. ಈವರೆಗೆ 111 ಸ್ಟಾರ್ಟ್ಅಪ್ಗಳಿಂದ ಒಟ್ಟು 40 ಕೋಟಿ ರೂಪಾಯಿ ಆದಾಯ ಅಲ್ಲದೆ 1,20,000 ರೈತರು ಇವುಗಳ ಲಾಭ ಪಡೆದಿದ್ದಾರೆ. ಇವುಗಳ ಪೈಕಿ ಕೃಷಿ ಹೃದಯ ಸ್ಟಾರ್ಟ್ಅಪ್ 25 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಕರ್ನಾಟಕ ಸರ್ಕಾರದಿಂದ ಪಡೆದಿರುತ್ತದೆ. ಮತ್ತೊಂದು ಮಹಿಳಾ ನೇತೃತ್ವದ ಸುಖಿತ್ವಂ ಕೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಫೌಂಡರ್ ಆದ ದಿವ್ಯ ಭಾರತಿ ಗೋಕರ್ಣ ಇವರಿಗೆ ಐಕಾನ್ಸ್ ಆಫ್ ಇಂಡಿಯಾ ಬಿಸಿನೆಸ್ ಪ್ರಶಸ್ತಿ ಮೂಲಕ ಗೌರವಿಸಲಾಗಿದೆ. ಇರುವರೆಗೂ ನಮ್ಮ ಕೃಷಿ ಸಿಬ್ಬಂದಿಗೆ ಅಭಿನಂದನೆಗಳು. ಕೃಷಿ ರಫ್ತಾರ ಯೋಜನೆ ಆಸ್ಟ್ರಾ ಅಡಿಯಲ್ಲಿ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಆಕ್ಸಲರೇಟರ್ ನೆಟ್ವರ್ಕ್ ಯೋಜನೆಗೆ ಪ್ರತಿ ವರ್ಷದಂತೆ 35 ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದೆ. RKVY ಯೋಜನೆ ಅಡಿಯಲ್ಲಿ ಪ್ರಮುಖ ಬೆಳೆಗಳಲ್ಲಿ ಡ್ರೋನ್ ಬಳಕೆಯ ಕಾರ್ಯಸೂಚಿಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಸದರಿ ಯೋಜನೆಯಲ್ಲಿ 2 ಡ್ರೋನ್ಗಳನ್ನು ಖರೀದಿ ಮಾಡಿ ಪ್ರಮುಖ ಬೆಳೆಗಳಾದ ಸೋಯಾ, ಅವರೆ, ಹತ್ತಿ, ಶೇಂಗಾ, ಕಡಲೆ, ತೊಗರಿ, ಕಬ್ಬು, ಕುಶಿಬೆ, ಮಾವು, ಮೆಣಸಿನಕಾಯಿ ಹಾಗೂ ಎಲೆಕೋಸು ಬೆಳೆಗಳಲ್ಲಿ ಕೀಟ, ರೋಗ ಹಾಗೂ ಕಳೆ ನಿರ್ವಹಣೆ ಕುರಿತು ಅಧ್ಯಯನ ಕೈಗೊಳ್ಳಲಾಗುತ್ತದೆ. ಭಾರತೀಯ ಜೇನು ಮಂಡಳಿಯ ಅನುದಾನದಡಿಯಲ್ಲಿ ಜೇನುತುಪ್ಪ ವಿಶ್ಲೇಷಣೆ ಪ್ರಯೋಗಾಲಯವನ್ನು ಕೀಟಶಾಸ್ತ್ರ ವಿಭಾಗದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ.
ರಿವಾರ್ಡ್ ಯೋಜನೆಯಡಿ ಹಾವೇರಿ, ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಒಟ್ಟು 4,19,289 ಹೆಕ್ಟೇರ್ ಅಂದರೆ 557 ಕಿರು ಜಲಾನಯನ ಪ್ರದೇಶಗಳಲ್ಲಿ ಅಧ್ಯಯನ ಕೈಗೊಳ್ಳಲಾಗಿದೆ. ಅದೇ ರೀತಿ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ ಮತ್ತು ವಿಜಯಪುರದ 5 ಉಪ ಜಲಾನಯನ ಪ್ರದೇಶಗಳಲ್ಲಿ ಜಲವಿಜ್ಞಾನ ಮೌಲ್ಯಮಾಪನಗಳನ್ನು ನಡೆಸಲಾಗುತ್ತಿದೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ನಿಗದಿಪಡಿಸಿದ ಕಿರು ಜಲಾನಯಗಳ ನಕ್ಷೆ ಮತ್ತು ವರದಿಗಳನ್ನು ಆಂಗ್ಲ ಮತ್ತು ಕನ್ನಡ ಭಾಷೆ ಎರಡರಲ್ಲೂ ತಯಾರಿಸಿದ್ದು ಇವು ಜಲಾನಯನ ಅಭಿವೃದ್ಧಿ ಇಲಾಖೆಯ ವೆಬ್ ಪೋರ್ಟಲ್ ಮುಖಾಂತರ ಲಭ್ಯವಿರುತ್ತವೆ. ಇನ್ನು ಕೃಷಿ ವಿಸ್ತರಣೆಗೆ ಬರುವುದಾದರೆ 2025ನೇ ಮುಂಗಾರು ಹಂಗಾಮದಲ್ಲಿ ಮಳೆ ಸೂಕ್ತ ಸಮಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಹರಡಿರುವುದರಿಂದ ಬೆಳೆ ಪದ್ಧತಿಗಳು ಸಮಸ್ತ ರೈತರ ಹೊಲಗಳಲ್ಲಿ ಉತ್ತಮ ರೀತಿಯಲ್ಲಿ ಇಲ್ಲಿಯವರೆಗೆ ಕಂಗೊಳಿಸುತ್ತವೆ ಅಂದರೆ ತಪ್ಪಾಗಲಾರದು. ಇದೇ ಫೆಬ್ರವರಿ 2025ರಲ್ಲಿ ವಿಶ್ವವಿದ್ಯಾಲಯ ವ್ಯಾಪ್ತಿಯ 6 ಕೃಷಿ ವಿಜ್ಞಾನ ಕೇಂದ್ರಗಳ ವೈಜ್ಞಾನಿಕ ಸಲಹಾ ಸಮಿತಿ ಸಭೆಗಳನ್ನು ಏರ್ಪಡಿಸಿದ್ದು ಪ್ರಗತಿ ಪರಿಶೀಲನೆ ಜೊತೆಗೆ ರೈತರಿಗೆ ಅನುಕೂಲವಾಗುವ ಸಲಹೆಗಳನ್ನು ನೀಡಲಾಯಿತು. ಅಲ್ಲದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಮುಂಗಾರು ಪೂರ್ವ ಹಂಗಾಮದಲ್ಲಿ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ICAR ಸಂಸ್ಥೆಗಳು ಹಾಗೂ ರಾಜ್ಯದ ಅಭಿವೃದ್ಧಿ ಇಲಾಖೆಗಳ ಸಹಯೋಗದಲ್ಲಿ ಮೇ 29ರಿಂದ ಜೂನ್ 12ರವರೆಗೆ ಹಮ್ಮಿಕೊಳ್ಳಲಾಗಿತ್ತು. 20,000 ರೈತರನ್ನು ತಲುಪುವ ಗುರಿ ಹೊಂದಿದ್ದ ಈ ಅಭಿಯಾನದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ 6 ಕೃಷಿ ವಿಜ್ಞಾನ ಕೇಂದ್ರಗಳು 15 ದಿನದಲ್ಲಿ 175 ಗ್ರಾಮಗಳನ್ನು ಭೇಟಿ ನೀಡಿ ಒಟ್ಟು 1,01,309 ರೈತರಿಗೆ ಮಾಹಿತಿ ನೀಡಿದ್ದು ಪ್ರಶಂಸನೀಯ ಮತ್ತು ಎಲ್ಲ 6 ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಅಭಿನಂದನೆಗಳು. ಕೃಷಿ ವಿಶ್ವವಿದ್ಯಾಲಯ ರೈತರಿಗೆ ಒದಗಿಸುತ್ತಿರುವ ಕೃಷಿ ಬಗ್ಗೆ ಮಾಹಿತಿಯನ್ನು ವಿಶ್ವವಿದ್ಯಾಲಯವು ಪ್ರಾಯೋಜಿಸಿದ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದಡಿ ಆಕಾಶವಾಣಿ ಧಾರವಾಡದ ಮೂಲಕ ಪ್ರತಿ ಸೋಮವಾರ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬಿತ್ತರಿಸಿರುವುದು ಮುಂದುವರೆದಿದೆ. ಅಚ್ಚುಕಟ್ಟಾಗಿ ನಡೆದು ಬಂದ ಈ ಕಾರ್ಯಕ್ರಮವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅದೇ ರೀತಿ ಕೃಷಿ ಸಮುದಾಯ ಬಾನುಲಿ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯದಿಂದ ಕೃಷಿಗೆ ಸಂಬಂಧಪಟ್ಟ ಪ್ರಚಲಿತ ಸಮಸ್ಯೆ ಆಧಾರಿತ ಕಾರ್ಯಕ್ರಮಗಳು, ಆಟೋಮೊಬೈಲ್ ಅಭ್ಯುದಯ ಯೋಜನೆ, ಫ್ಯಾಕ್ಟ್ ಮತ್ತು MCFL ಪ್ರಾಯೋಜಿತ ಸರಣಿ ಕಾರ್ಯಕ್ರಮಗಳು ಪ್ರತಿ ದಿವಸ ಬಿತ್ತರಿಸಲಾಗುತ್ತಿವೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ವ್ಯಾಪ್ತಿಯ 7 ಜಿಲ್ಲೆಗಳಲ್ಲಿ ಒಟ್ಟು 7 ದ್ವೈಮಾಸಿಕ ಕೃಷಿ ತಾಂತ್ರಿಕ ಕಾರ್ಯಗಳನ್ನು ಏರ್ಪಡಿಸಲಾಗಿದೆ. ಸಸ್ಯ ತಳಿ ಸಂರಕ್ಷಣೆ ಹಾಗೂ ರೈತರ ಹಕ್ಕುಗಳ ಪ್ರಾಧಿಕಾರ ನವದೆಹಲಿ ಇವರ ಸಹಯೋಗದಲ್ಲಿ ಸಸ್ಯ ಪ್ರಭೇದಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಶೀರ್ಷಿಕೆಯಡಿ ಜಾಗೃತಿ ಕಾರ್ಯಕ್ರಮದಲ್ಲಿ 300ಕ್ಕೂ ಹೆಚ್ಚು ರೈತರು ಭಾಗವಹಿಸಿದ್ದರು. ಸಮಿತಿ ಉತ್ತರ ವತಿಯಿಂದ ಕೃಷಿಯೋನ್ನತಿ ಕೃಷಿ ವಿಸ್ತರಣೆ ಆತ್ಮ ಯೋಜನೆಯಡಿಯಲ್ಲಿ ಆನ್ಲೈನ್ ಮೂಲಕ ಏರ್ಪಡಿಸಿದ ಒಟ್ಟು 9 ತರಬೇತಿಗಳಲ್ಲಿ 1,220 ಅಧಿಕಾರಿಗಳು ಭಾಗವಹಿಸಿದ್ದರು. ಅಲ್ಲದೆ ಉತ್ತರ ಕರ್ನಾಟಕದ ಒಟ್ಟು 565 ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳ ಸದಸ್ಯರಿಗೆ 15 ದಿವಸಗಳ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಯೋಜಿಸಲಾಗಿದೆ. ಕೇಂದ್ರ ಸರ್ಕಾರದ ದೇಶಿ ಕಾರ್ಯಕ್ರಮವನ್ನು ಉತ್ತರ ಕರ್ನಾಟಕದ ವಿವಿಧ ತಂತ್ರಜ್ಞಾನ ವರ್ಗಾವಣೆ ಕೇಂದ್ರಗಳಲ್ಲಿ 10 ನೂತನ ದೇಶಿ ತಂಡಗಳು ಪ್ರಾರಂಭಿಸಲಾಗಿದೆ ಹಾಗೂ 18 ದೇಶಿ ತಂಡಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಗಿದೆ. ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಬಿಟೆಕ್ ಆಹಾರ ತಂತ್ರಜ್ಞಾನ ವಿಭಾಗದ ಸಹಯೋಗದೊಂದಿಗೆ ಮೇ 26ರಿಂದ 28, 2025ರವರೆಗೆ ಮಾವಿನ ಕೊಯ್ಲೋತ್ತರ ನಿರ್ವಹಣೆ ಹಾಗೂ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು 3 ದಿನಗಳ ವೃತ್ತಿಪರ ತರಬೇತಿ ಕಾರ್ಯಕ್ರಮವನ್ನು ಒಟ್ಟು 31 ತರಬೇತಿದಾರರಿಗೆ ಆಯೋಜಿಸಲಾಯಿತು. ಮಾದರಿ ಬೇಳೆಕಾಳು ಗ್ರಾಮ ಯೋಜನೆ ಅಡಿಯಲ್ಲಿ ತೊಗರಿ ಬೆಳೆಯಲ್ಲಿ ಡ್ರೋನ್ ಮೂಲಕ ರಾಸಾಯನಿಕ ಸಿಂಪಡಣೆ ಪ್ರಾತ್ಯಕ್ಷಿತೆಯನ್ನು ವಿಜಯಪುರ ಜಿಲ್ಲೆಯ ಡೋಣೂರು, ಎಂಬತ್ನಾಳ್ ಮತ್ತು ಮೊಸಬಿನಾಳ ಗ್ರಾಮಗಳ 100 ಎಕರೆ ಪ್ರದೇಶದಲ್ಲಿ ಕೈಗೊಳ್ಳಲಾಯಿತು. ಅಖಿಲ ಭಾರತ ಸಮನ್ವಯ ಹವಾಮಾನ ಯೋಜನೆ ಸಹಭಾಗಿತ್ವದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಿಂದ ಆಯೋಜಿಸಿದ ತರಬೇತಿಗಳಲ್ಲಿ 280 ಜನರು ರೈತರು ಪ್ರಯೋಜನ ಪಡೆದಿದ್ದಾರೆ. ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿಯ 19 ಮತ್ತು 20ನೇ ಕಂತು ಬಿಡುಗಡೆ ಕಾರ್ಯಕ್ರಮವನ್ನು ಅಂತರ್ಜಾಲ ಮೂಲಕ ಫೆಬ್ರವರಿ 24, 2025 ಮತ್ತು ಆಗಸ್ಟ್ 2, 2025ರಂದು ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಆಗಸ್ಟ್ 2, 2025ರಂದು ಕೃಷಿ ವಿಶ್ವವಿದ್ಯಾಲಯ ಮುಖ್ಯ ಆವರಣದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲೆಯ ಸಂಸದರು ಮತ್ತು ಕೇಂದ್ರ ಸಚಿವರಾದ ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ರಾಷ್ಟ್ರೀಯ ಜೀವನೋಪಾಯ ನಿರ್ವಹಣೆ ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆಯಡಿ ಕರ್ನಾಟಕ ಸರ್ಕಾರ ಪ್ರಾಯೋಜಿಸಿದ ಸಂಜೀವಿನಿ ಕೃಷಿ ಸಖಿ ತರಬೇತಿಯನ್ನು ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಆಯೋಜಿಸಲಾಗಿದೆ. ಇನ್ನು ಮುಂದೆ
ನಮ್ಮ ಪ್ರತಿಷ್ಠಿತ ಬೀಜೋತ್ಪಾದನೆ ಕಾರ್ಯಕ್ರಮದ ಬಗ್ಗೆ ಹೇಳುವುದಾದರೆ ಕೃಷಿ ವಿಶ್ವವಿದ್ಯಾಲಯವು ರೈತರ ಸಹಭಾಗಿತ್ವದಲ್ಲಿ ಉತ್ತಮ ಗುಣಮಟ್ಟದ ಬೀಜೋತ್ಪಾದನೆ ಹಾಗೂ ಪೂರೈಕೆ ಸಾಕಷ್ಟು ಮಹತ್ವ ಕೊಟ್ಟಿದ್ದು ರಾಷ್ಟ್ರದಲ್ಲಿಯೇ ಮಾದರಿಯ ಬೀಜೋತ್ಪಾದನೆ ಸಂಸ್ಥೆಯಾಗಿದೆ. 2024ರ ಮುಂಗಾರು ಹಂಗಾಮಿನಲ್ಲಿ ವಿವಿಧ ಬೆಳೆಗಳಲ್ಲಿ 19,948 ಕ್ವಿಂಟಲ್ ಹಾಗೂ ಹಿಂಗಾರು ಮತ್ತು ಬೇಸಿಗೆ ಹಂಗಾಮದಲ್ಲಿ ವಿವಿಧ ಬೆಳೆಗಳಲ್ಲಿ 24,215 ಕ್ವಿಂಟಲ್ ಬೀಜೋತ್ಪಾದನೆ ಮಾಡಿ ಒಟ್ಟು 44,000 ಕ್ವಿಂಟಲ್ ಬೀಜೋತ್ಪಾದನಾ ಗುರಿಯನ್ನು ಕಾರ್ಯಗೊಳಿಸಲಾಗಿದೆ. ಬೀಜ ಘಟವು ಪ್ರಾರಂಭವಾಗಿ 25 ವರ್ಷಗಳು ತುಂಬಿದ್ದು ಅದರ ಸಾಧನೆಗೆ ಕೊಡುಗೆ ನೀಡಿದ ಅಧಿಕಾರಿಗಳು, ಸಿಬ್ಬಂದಿಯವರು ಮತ್ತು ಕಾರ್ಮಿಕರ ಸೇವೆಯನ್ನು ನೆನೆಯಲು ಮತ್ತು ಕೃತಜ್ಞತೆಯನ್ನು ಅರ್ಪಿಸಲು ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು 28/2/2025 ಹಮ್ಮಿಕೊಳ್ಳಲಾಗಿತ್ತು. ಈ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಕಾರ್ಯಕ್ರಮವನ್ನು ICAR ಭಾರತೀಯ ಬೀಜ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಸಂಜಯ್ ಕುಮಾರ್ ಇವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಬೀಜ ಘಟಕಕ್ಕೆ ಸೇವೆ ಸಲ್ಲಿಸಿದ ಎಲ್ಲ ಸಿಬ್ಬಂದಿಯವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಗುಣಮಟ್ಟದ ಬೀಜೋತ್ಪಾದನೆ, ರೈತರಿಗೆ ಸಕಾಲಿಕ ಲಭ್ಯತೆ ಹಾಗೂ ರೈತರ ಬೀಜ ಸ್ವಾವಲಂಬನೆಗಾಗಿ 31 ರೈತ ಉತ್ಪಾದಕ ಕಂಪನಿ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಬೀಜ ಘಟಕದ ಗುಣಮಟ್ಟದ ಬೀಜೋತ್ಪಾದನೆಯ ತರಬೇತಿ ಹಾಗೂ ತಾಂತ್ರಿಕ ಸಲಹೆಗಳನ್ನು ನೀಡಲಾಗುತ್ತಿದೆ. 2024-25ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಬುಡಕಟ್ಟು ಯೋಜನೆಯ ಅಡಿಯಲ್ಲಿ ಪರಿಶಿಷ್ಟ ಪಂಗಡದ 100ಕ್ಕಿಂತ ಹೆಚ್ಚು ಬುಡಕಟ್ಟು ಜನರನ್ನು ಗುರುತಿಸಿ ಅವರ ಸಾಮಾಜಿಕ ಮತ್ತು ಆರ್ಥಿಕ ಮಟ್ಟವನ್ನು ಅಭಿವೃದ್ಧಿಪಡಿಸಲು ಕೃಷಿ ಮತ್ತು ಕೃಷಿ ಅವಲಂಬಿತ ಉಪಕಸಬುಗಳನ್ನು ಉತ್ತೇಜಿಸುವ ಸಲುವಾಗಿ ನಿರಂತರವಾಗಿ ಸಂಪರ್ಕಿಸಿ ಪೂರ್ವಭಾವಿ ಮಾಹಿತಿ ಸಂಗ್ರಹಿಸಿ ತರಬೇತಿ ಮತ್ತು ಗುಣಮಟ್ಟದ ಬೀಜ ಮತ್ತು ಕೃಷಿ ಪರಿಕರಗಳ ವಿತರಣೆ ಮತ್ತು ನಂತರದ ಸಲಹೆಗಳನ್ನು ಕೊಡಮಾಡಲಾಗುತ್ತಿದೆ. ಪ್ರಶಸ್ತಿಗಳು ವಿಶ್ವವಿದ್ಯಾಲಯದ ಖ್ಯಾತಿಯನ್ನು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಹೆಚ್ಚಿಸುತ್ತಿವೆ. ಡಾಕ್ಟರ್ ಗುರುದತ್ ಹೆಗಡೆ ಇವರಿಗೆ ಸಸ್ಯ ಸಂಶೋಧನಾ ಸೊಸೈಟಿ ನೀಡುವ 2025ರ ಫೆಲೋ ಪ್ರಶಸ್ತಿ ಲಭಿಸಿದೆ. ಡಾಕ್ಟರ್ ಅಶೋಕ್ ಪಿ, ಡಾಕ್ಟರ್ ರಮೇಶ್ ರಾಠೋಡ್, ಡಾಕ್ಟರ್ ವೆಂಕಟೇಶ್ ಎಲ್, ಡಾಕ್ಟರ್ ಬಸವರಾಜ್ ಎಣಿಗಿ ವಿವಿಧ ಸಮ್ಮೇಳನ ಮತ್ತು ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿ ವಿವಿಧ ಪ್ರದೇಶಗಳು ಲಭಿಸಿದ್ದು ಇವರೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಇದೇ ರೀತಿ ನಮ್ಮ ವಿವಿಧ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾದ ಲಕ್ಷ್ಮೀ ಅಳಗೋಡಿ, ವಿನೋದ್ ತಾಯಕ್ಕ, ಬಸವಪ್ರಭು, ಯಶಸ್ವಿನಿ ಎನ್, ಶ್ರೀನಿಧಿ ನಾಯಕ್, ಕುಮಾರ್ ಸೂರಿ MS, ಕುಮಾರಿ ಸಂಜನಾ ಹಾಗೂ ಕುಮಾರ್ ನರೇಶ್ ಗೌಡ ಇವರೆಲ್ಲರೂ ವಿವಿಧ ಶೈಕ್ಷಣಿಕ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಪಾರಿತೋಷಕ ಹಾಗೂ ಪ್ರಶಸ್ತಿ ಮತ್ತು ಪ್ರಶಂಸೆಗಳಿಗೆ ಭಾಜನರಾಗಿದ್ದಾರೆ. ಇವರೆಲ್ಲರಿಗೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತುಂಬ ಹೃದಯದಿಂದ ಅಭಿನಂದಿಸೋಣ. ನಮ್ಮ ಕರ್ನಾಟಕ ಬಟಾಲಿಯನ್ 5A ಕಂಪನಿ ಕೃಷಿ ಮಹಾವಿದ್ಯಾಲಯ ಧಾರವಾಡದ NCC ಕೆಡೆಟ್ಗಳು 2024-25ನೇ ಸಾಲಿನ B ಮತ್ತು C ಪ್ರಮಾಣ ಪತ್ರ ಪರೀಕ್ಷೆಯಲ್ಲಿ 24 ಕರ್ನಾಟಕ ಬಟಾಲಿಯನ್ ನಲ್ಲಿ ಅತಿ ಹೆಚ್ಚು ಅಂದರೆ 17 ಕ್ರೆಡಿಟ್ಗಳು A ಶ್ರೇಣಿಯೊಂದಿಗೆ ಉತ್ತೀರ್ಣರಾಗಿದ್ದಾರೆ. ಇವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಧಾರವಾಡ ಮುಖ್ಯ ಆವರಣದಲ್ಲಿ ಡಾಕ್ಟರ್ SW ಮೆಣಸಿನಕಾಯಿ, ಡಾಕ್ಟರ್ SV ಪಾಟೀಲ್, ಡಾಕ್ಟರ್ RK ಹೆಗಡೆ, ಪ್ರೊಫೆಸರ್ SD ಕಲ್ಲೋಳಗಿ, ಡಾಕ್ಟರ್ KC ಹಿರೇಮಠ್, ಡಾಕ್ಟರ್ AS ಹಾದಿಮನಿ, ಡಾಕ್ಟರ್ ಸೇತುರಾವ್, ಡಾಕ್ಟರ್ YC ಪಂಚ, ಡಾಕ್ಟರ್ JV ಗೌಡ್, ಡಾಕ್ಟರ್ SA ಪಾಟೀಲ್ ಇವರುಗಳ ಸ್ಮರಣಾರ್ಥ ಉಪನ್ಯಾಸಗಳನ್ನು ಅತ್ಯಂತ ಶ್ರೇಷ್ಠ ಸಂಪನ್ಮೂಲ ವ್ಯಕ್ತಿಗಳಿಂದ ಆಯೋಜಿಸಲಾಗಿತ್ತು. ಇದರ ಲಾಭ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಲಭಿಸಿವೆ. ಮುಂಬರುವ ಡಾಕ್ಟರ್ ಲೀಲಾ ಫಡ್ನಿಸ್ ಮತ್ತು ಪ್ರೊಫೆಸರ್ RF ಪಾಟೀಲರ ಉಪನ್ಯಾಸಕ ಮಾಲಿಕೆಯನ್ನು ಕೂಡ ಲಾಭ ಪಡೆಯಬೇಕೆಂದು ತಮ್ಮೆಲ್ಲರಲ್ಲಿ ಕೋರಿಕೊಳ್ಳುತ್ತೇನೆ. ಗ್ರಂಥಾಲಯದ ಬಗ್ಗೆ ಹೇಳುವುದಾದರೆ ಕೃಷಿ ವಿಶ್ವವಿದ್ಯಾಲಯ ಗ್ರಂಥಾಲಯದಲ್ಲಿ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ಉಪಯೋಗಕ್ಕಾಗಿ 26/1/2025ರಿಂದ ಇಲ್ಲಿಯವರೆಗೆ 50 ಪ್ರೌಢ ಪ್ರಬಂಧಗಳು, 16 ಮುದ್ರಿತ ಪುಸ್ತಕಗಳು, 91 ದೇಣಿಗೆ ಪುಸ್ತಕಗಳು ಸೇರ್ಪಡೆಯಾಗಿದ್ದು ಒಟ್ಟಾರೆ 1,30,585 ಪುಸ್ತಕಗಳು ಮತ್ತು 317 ಈ ಪುಸ್ತಕಗಳನ್ನು ಗ್ರಂಥಾಲಯವು ಹೊಂದಿದೆ. ಸುಮಾರು 50,080 ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಭೇಟಿ ನೀಡಿ ಇದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ವಿಶ್ವವಿದ್ಯಾಲಯದ ಗ್ರಂಥಾಲಯವು 2 ಡೇಟಾ ಬೇಸ್ಗಳು, 5 ಭಾರತೀಯ ಮುದ್ರಿತ ನಿಯತಕಾಲಿಕೆಗಳು, 18 ಅಂತಾರಾಷ್ಟ್ರೀಯ ಆನ್ಲೈನ್ ನಿಯತಕಾಲಿಕೆಗಳು, 19 ಭಾರತೀಯ ಆನ್ಲೈನ್ ನಿಯತಕಾಲಿಕೆಗಳಿಗೆ ಚಂದಾದಾರರಾಗಿದೆ. ICAR ಯೋಜನೆಯ ಕೃಷಿ ಕೋಶದಲ್ಲಿ ಒಟ್ಟು 6,444 ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ MSc ಹಾಗೂ PhD ಪ್ರೌಢ ಪ್ರಬಂಧಗಳು ಹಾಗೂ ಶೋಧಗಂಗಾ ತಾಣದಲ್ಲಿ ಒಟ್ಟು 377 PhD ಪ್ರೌಢ ಪ್ರಬಂಧಗಳನ್ನು ವಿದ್ಯಾರ್ಥಿ ಮತ್ತು ಶಿಕ್ಷಕರಿಗೆ ಲಭ್ಯವಿರುವವು. ಕನ್ಸಾರ್ಷಿಯಾ ಆಫ್ ಇ ರಿಸೋರ್ಸ್ ಇನ್ ಅಗ್ರಿಕಲ್ಚರ್ ಸೆರಾ ICAR ಮುಖಾಂತರ ಓದುಗರಿಗೆ 2,303 ಆನ್ಲೈನ್ ಪೂರ್ಣ ಪಠ್ಯ ಪುನರ್ ಪರಿಶೀಲನೆ ನಿಯತಕಾಲಿಕಗಳನ್ನು ಸಕ್ರಿಯವಾಗಿ ಒದಗಿಸಲಾಗುತ್ತಿದೆ. ಪ್ರಸಕ್ತ ವರ್ಷದಿಂದ
ನಮ್ಮ ಕೃಷಿ ವಿಶ್ವವಿದ್ಯಾಲಯ ಗ್ರಂಥಾಲಯವು ಮಾನ್ಯ ಪ್ರಧಾನ ಮಂತ್ರಿಗಳ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಅಡಿಯಲ್ಲಿ ಬರುವ ಡಿಜಿಟಲ್ ನಿಯತಕಾಲಿಕೆಗಳನ್ನು ಅಳವಡಿಸಿಕೊಂಡಿದೆ. ಈ ವರ್ಷ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಗ್ರಂಥಾಲಯದ ಓದುಗರಿಗೆ ಒಟ್ಟು 792 ಆನ್ಲೈನ್ ನಿಯತಕಾಲಿಕೆಗಳನ್ನು ಉಪಯೋಗ ಮಾಡಿಕೊಂಡಿದ್ದು, ಒಟ್ಟಾರೆ 6653 ವೈಜ್ಞಾನಿಕ ಲೇಖನಗಳನ್ನು ತಮ್ಮ ಸಂಶೋಧನೆಗಾಗಿ ವಿದ್ಯಾರ್ಥಿಗಳು ಮತ್ತು ವಿಜ್ಞಾನಿಗಳು ಡೌನ್ಲೋಡ್ ಮಾಡಿಕೊಂಡಿರುತ್ತಾರೆ. ಈ ಒಂದು ದೇಶ ಮತ್ತು ಒಂದು ಚಂದಾದಾರಿಕೆಯಿಂದ ನಾವು ಸುಮಾರು 10 ರಿಂದ 15 ಲಕ್ಷ ಚಂದಾದಾರಿಕೆಯನ್ನ ಈ ವರ್ಷ ಉಳಿತಾಯ ಮಾಡಿದಂತಾಗಿದೆ. ಈ ಕಚೇರಿ ಸೌಲಭ್ಯವನ್ನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಅನುಷ್ಠಾನಗೊಳಿಸಿದ್ದು, ಇದರ ಜೊತೆಗೆ ಈ ಆಡಳಿತವನ್ನು ಸುಗಮಗೊಳಿಸಲು ಇಲ್ಲಿಯವರೆಗೆ 20 ಸಿಬ್ಬಂದಿಗಳಿಗೆ ಮಾಸ್ಟರ್ ತರಬೇತಿ ಹಾಗೂ 150 ಸಿಬ್ಬಂದಿಗಳಿಗೆ ಈ ಆಫೀಸ್ ತರಬೇತಿಯನ್ನು ಸಹ ನೀಡಲಾಗಿದೆ. ನೇಮಕಾತಿ ವಿಷಯದಲ್ಲಿ ದಿನೇ ದಿನೇ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಬ್ಬಂದಿಯವರ ನಿವೃತ್ತಿಯಿಂದ ವಿಶ್ವವಿದ್ಯಾಲಯದ ಕಾರ್ಯದಲ್ಲಿ ಯಾವುದೇ ಕೊರತೆ ಉಂಟಾಗಬಾರದೆಂದು ನೇಮಕಾತಿ ಪ್ರಕ್ರಿಯೆ ಚಾಲನೆಯಲ್ಲಿದ್ದು, ಈ ಸಾಲಿನಲ್ಲಿ 1 ಪ್ರಾಧ್ಯಾಪಕರ ನೇಮಕ, 4 ಸುದ್ದಿವಾಹಕರು ಮತ್ತು ಓರ್ವ ಕೃಷಿ ಕಾರ್ಮಿಕರಿಗೆ ಅನುಕಂಪ ಆಧಾರಿತ ನೇಮಕಾತಿ ಮಾಡಲಾಗಿದೆ ಮತ್ತು 14 ಜನ ವಿವಿಧ ಸೇವಾ ಸಿಬ್ಬಂದಿಯವರ ಮುಂಬಡ್ತಿ ನೀಡಲಾಗಿದೆ ಮತ್ತು ಶಿಕ್ಷಕರ ಬೇಡಿಕೆಯಲ್ಲಿ ಜಾರಿಯಲ್ಲಿದ್ದು, ಅದರಲ್ಲೂ ವಿಶೇಷವಾಗಿ ಅರ್ಹತಾ ದಿನಾಂಕದಿಂದ ಮುಂಬಡ್ತಿ ಕಾರ್ಯಕ್ರಮವು ಪ್ರಗತಿಯಲ್ಲಿದೆ ಮತ್ತು CAS 2016 ಅನುಷ್ಠಾನಕ್ಕೆ ತರಲಾಗುವುದು. ಶಿಕ್ಷಕೇತರ ನೌಕರರ ಮುಂಬಡ್ತಿ ಸಲುವಾಗಿ ಜ್ಯೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಲಾಗುತ್ತದೆ. ಆಡಳಿತ ವಿಷಯವಾಗಿ ಬಂದರೆ, ಕೃಷಿ ವಿಶ್ವವಿದ್ಯಾಲಯದಿಂದ PhD ಉನ್ನತ ವ್ಯಾಸಂಗಕ್ಕಾಗಿ ಓರ್ವ ಶಿಕ್ಷಕರಿಗೆ ಪ್ರತಿ ನಿಯೋಜಿತ ಸೌಲಭ್ಯ ಒದಗಿಸಲಾಗಿದೆ. 3 ಶಿಕ್ಷಕರನ್ನು ಅಂತಾರಾಷ್ಟ್ರೀಯ ಮತ್ತು 23 ಶಿಕ್ಷಕರಿಗೆ ರಾಷ್ಟ್ರೀಯ ಮಟ್ಟದ ವಿವಿಧ ವಿಚಾರ ಸಂಕಿರಣ ಹಾಗೂ ಕಾರ್ಯಾಗಾರಗಳಲ್ಲಿ ಭಾಗವಹಿಸಲು ಅನುಮತಿ ನೀಡಲಾಗಿದೆ. ವಿಶ್ವವಿದ್ಯಾಲಯದ ಹಣಕಾಸಿನ ವಹಿವಾಟವನ್ನು ಅತ್ಯಂತ ಜಾಗರೂಕತೆಯಿಂದ ನಿಭಾಯಿಸಲಾಗುತ್ತಿದೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ರಾಜ್ಯ ಸರ್ಕಾರದಿಂದ ಯೋಜನೆಯೇತರ ಅನುದಾನ 53.62 ಕೋಟಿ, ಕೇಂದ್ರ ಸರ್ಕಾರದ ಯೋಜನೆಗಳಿಂದ 2 ಕೋಟಿ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನಿಂದ 10.56 ಕೋಟಿ, ಟೆಸ್ಟಿಂಗ್ ಟ್ರಯಲ್ಗಾಗಿ 1 ಕೋಟಿ, ಹೀಗೆ ಒಟ್ಟಾರೆ 62.1 ಕೋಟಿ ರೂಪಾಯಿ ಅನುದಾನ ರೂಪದಲ್ಲಿ ಸ್ವೀಕೃತವಾಗಿರುತ್ತದೆ. ಅದಲ್ಲದೆ ಕೃಷಿ ವಿಶ್ವವಿದ್ಯಾಲಯದ ಆಂತರಿಕ ಮೂಲಗಳಿಂದ 14.16 ಕೋಟಿ ರೂಪಾಯಿಗಳನ್ನು ಸ್ವೀಕರಿಸಲಾಗಿದೆ. ಇನ್ನು ಮೂಲಭೂತ ಸೌಕರ್ಯ ಅಭಿವೃದ್ಧಿಯ ಕಡೆ ಬಂದರೆ, ವಿಶ್ವವಿದ್ಯಾಲಯದ ವಿವಿಧ ಆವರಣಗಳಲ್ಲಿ ಮುಖ್ಯ ಕಟ್ಟಡಗಳ ಹಾಗೂ ವಸತಿ ನಿಲಯಗಳ ದುರಸ್ತಿ ಹಾಗೂ ನವೀಕರಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಎಲ್ಲ ವಸತಿ ನಿಲಯಗಳಿಗೆ ಸೋಲಾರ್ ಅಳವಡಿಸಲು ಉದ್ದೇಶಿಸಲಾಗಿದೆ. ಹನುಮನಮಟ್ಟಿ ಆವರಣದಲ್ಲಿ ಜೋಡು ರಸ್ತೆ ಮತ್ತು ಹೆಬ್ಬಾಗಿಲು ಕಾಮಗಾರಿ ಪ್ರಗತಿಯಲ್ಲಿದೆ. ಸಿರಿಸಿ ಆವರಣದಲ್ಲಿ ನಬಾರ್ಡ್ ಅನುದಾನದಲ್ಲಿ ಪ್ರೇಕ್ಷಾಗೃಹ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು. ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಕಟ್ಟಡದ ಮರು ನಿರ್ಮಾಣಕ್ಕಾಗಿ ಸಕಲ ಪ್ರಯತ್ನ ನಡೆಯುತ್ತಿದೆ. ಎಲ್ಲ ನೌಕರ ಬಾಂಧವರನ್ನು ಶಿಕ್ಷಕರ ಜೊತೆಗೆ ಎಲ್ಲರ ಕಾರ್ಯಕ್ರಮಗಳಲ್ಲಿ ತೊಡಗಿಸಿ ಬಾಂಧವ್ಯವನ್ನು ಮೆರಗಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಕುಲಪತಿಯಾಗಿ ಅಧಿಕಾರ ವಹಿಸಿಕೊಂಡು 2 ವರ್ಷ 10 ತಿಂಗಳಲ್ಲಿ ಅನೇಕ ಧನಾತ್ಮಕ ಬೆಳವಣಿಗೆಗಳು ಹೊರಹೊಮ್ಮಿವೆ. ಇನ್ನುಳಿದ ಅವಧಿಯಲ್ಲಿ ನಮ್ಮ ಮನಸ್ಸು, ಆತ್ಮ ಮತ್ತು ಶಕ್ತಿಗಳನ್ನು ಒಟ್ಟುಗೂಡಿಸಿ ಇನ್ನೂ ಹೆಚ್ಚಿನ ವೇಗದಲ್ಲಿ ಕಾರ್ಯೋನ್ಮುಖರಾಗೋಣ. ನಮ್ಮೆಲ್ಲರಿಗೆ ಎಲ್ಲವನ್ನೂ ನೀಡಿರುವ ಈ ವಿಶ್ವವಿದ್ಯಾಲಯಕ್ಕೆ ನಾವು ಏನನ್ನು ಹೇಗೆ ಮರುಕಳಿಸಬೇಕು ಎಂದು ನಾವು ಪ್ರತಿದಿನ ಚಿಂತಿಸುತ್ತಿರಬೇಕು. ಪೂರ್ಣಗೊಳಿಸಬೇಕಾದ ಅನೇಕ ಕಾರ್ಯಗಳು ಮತ್ತು ಸವಾಲುಗಳನ್ನು ಕೈಗೆತ್ತಿಕೊಳ್ಳುವುದಿದೆ. ಹಿರಿಯರ ಆಶೀರ್ವಾದ ಹಾಗೂ ತಮ್ಮೆಲ್ಲರ ಸಹಕಾರದಿಂದ ಆದ್ಯತೆ ಮೇಲೆ ಇನ್ನುಳಿದ ಅವಧಿಯಲ್ಲಿ ಪೂರ್ಣಗೊಳಿಸುವ ಹಂಬಲ ನನಗಿದೆ. ಈ ವರ್ಷ ಕೃಷಿ ಮೇಳವನ್ನು ಇದೇ ಸೆಪ್ಟೆಂಬರ್ 13 ರಿಂದ 16ರವರೆಗೆ ಹಮ್ಮಿಕೊಳ್ಳಲಾಗಿದ್ದು, ಈ ಮೇಳಕ್ಕೆ ಗೌರವಾನ್ವಿತ ರಾಜ್ಯಪಾಲರು, ಮಾನ್ಯ ಮುಖ್ಯಮಂತ್ರಿಗಳು, ಅನೇಕ ಮಂತ್ರಿಗಳು, ಗಣ್ಯರು, ರೈತರು, ರೈತ ಮಹಿಳೆಯರು ಮತ್ತು ನಾಗರಿಕರು ಪ್ರತಿ ವರ್ಷಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ರೈತರ ವಿಶ್ವವಿದ್ಯಾಲಯವೆಂದೇ ಖ್ಯಾತಿ ಪಡೆದಿರುವ ನಮ್ಮ ವಿಶ್ವವಿದ್ಯಾಲಯದ ಕಾರ್ಯಗಳನ್ನು ಬಿಂಬಿಸುವ ಈ ಮೇಳವನ್ನು ನಾವೆಲ್ಲರೂ ಅಚ್ಚುಕಟ್ಟಾಗಿ ನೆರವೇರಿಸಿ ಯಶಸ್ವಿಗೊಳಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗೋಣ ಎಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಈ ಸ್ವಾತಂತ್ರ್ಯ ದಿನದಂದು ನಾವು ನಮ್ಮ ದೇಶದ ಘನತೆ ಮತ್ತು ಗೌರವವನ್ನು ಎತ್ತಿ ಹಿಡಿದು
ಭವಿಷ್ಯದ ಬಲಿಷ್ಠ ಭಾರತವನ್ನು ನಿರ್ಮಿಸಲು ಪಣತೊಡೋಣ. ಈ ಸಂದರ್ಭದಲ್ಲಿ ಪ್ರಸಿದ್ಧ ಹಿಂದಿ ಕವಿಯಾದ ಇಕ್ಬಾಲ್ ಅವರ ಒಂದು ಜನಪ್ರಿಯ ಕವನವನ್ನು ನೆನಪಿಸಿಕೊಳ್ಳೋಣ. ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ ಹಮಾರ. ಹೌದು, ನಾವು ಈ ದೇಶದ ಮಕ್ಕಳು. ಈ ದೇಶವನ್ನು ಮತ್ತಷ್ಟು ಉತ್ತಮಗೊಳಿಸುವುದು ನಮ್ಮೆಲ್ಲರ ಕರ್ತವ್ಯ. ಮತ್ತೊಮ್ಮೆ ತಮಗೆಲ್ಲ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಸ್ವಾತಂತ್ರ್ಯ ಸಂಗ್ರಾಮದ ಮೌಲ್ಯಗಳನ್ನು ಹಾಗೂ ಆಶಯಗಳನ್ನು ಎತ್ತಿ ಹಿಡಿಯಲು ನಾವೆಲ್ಲ ಕಂಕಣಬದ್ಧರಾಗಿ ಕಾರ್ಯೋನ್ಮುಖರಾಗೋಣ ಎಂದು ಕರೆ ನೀಡುವುದರೊಂದಿಗೆ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್. ಈಗ ಇದೀಗ ರಾಷ್ಟ್ರೀಯ ಕೆಡೆಟ್ ದಳದ ಸಂಯೋಜನಾಧಿಕಾರಿಗಳ ಬೆಂಗಾವಲಿನಲ್ಲಿ ಗೌರವ ದೇಶಭಕ್ತಿ ಗೀತೆ ಸ್ವಾತಂತ್ರ್ಯದ ಹಣತೆ ರಚನೆ ಡಾಕ್ಟರ್ KS ನಿಸಾನಮ್ಮದವರು. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ಸದಾ ಕಳುವುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವ ಸುರಿಯುತ್ತಿರಲು ಬಿಡುವಿಲ್ಲದ ಜನತೆ, ದುಡಿಮೆ ತೈಲವ ಸುರಿಯುತ್ತಿರಲು ಬಿಡುವಿಲ್ಲದ ಜನತೆ, ಎಂದು ಕುಂದಬಹುದು ನಮ್ಮ ತಾಯ್ನಾಡಿನ ಘನತೆ, ಎಂದು ಕುಂದಬಹುದು ನಮ್ಮ ತಾಯ್ನಾಡಿನ ಘನತೆ. ಕೇಳಿ ದೇಶಭಕ್ತಿ ಗೀತೆ. ಸದಾ ಬೆಳಗುತ್ತಿರುವ ಹಾಗೆ ಸ್ವಾತಂತ್ರ್ಯ
ವಂದೇ ಮಾತರಂ ಸುಜಲಾ ಸುಫಲಾ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರಜೋಷ್ಣ ಪುಲಕಿತಯಾಮಿನಿ ಫುಲ್ಲಕುಸುಮಿತ ದ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ಭರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ बोलो भारत माता की बोलो भारत माता की वंदे ಮಾತರಂ वंदे स्वातंत्र दिनोत्सव के